ಅಂದ. ಯಾಕಪ್ಪ ಇನ್ನೂ ಒಂದು ವಾರ ಇದು ಅಂದ. ಅಲ್ಲಿ ಮಕ್ಕಳೆಲ್ಲ ಇದ್ದಾರೆ, ಬೇಡ ನಾ ಹೋಗಿ ಬರ್ತೀನಿ ಅಂತ ಅವನಂದ. ಸರಿ, ಆಮೇಲೆ ಹೊರಟು ಕೂಡಲೇ ಅವನೇನು ಬಟ್ಟೆ ಕೊಟ್ಟಿದ್ದೆ ಎಲ್ಲ ಇಸ್ಕೊಂಬಿಟ್ಟ ಪರಮಾತ್ಮ. ಏನು ಬಂದಿ ಅಂತ ಹೇಳೇ ಇಲ್ವಲ್ಲ ನೀನು ಅಂತ ಕುಚೇಲ ನಂಗೆ ಕೇಳಿದೆ. ಯಾಕೆ ಬಂದಿ ಅಂತ ಹೇಳೇ ಇಲ್ವಲ್ಲ, ಯಾಕೆ ಬಂದಿ ಅಂತ ಹೇಳೇ ಇಲ್ವಲ್ಲ ನೀನು ಅಂತಂದ. ಅದು ಹೇಳಿದ ಕೂಡಲೇ ಅವನೇನು ಹೇಳಬೇಕು, ನಾನು ಬಡತನ, ಮಕ್ಕಳು ಜಾಸ್ತಿ ಇದ್ದಾರೆ, ಊಟ ಇಲ್ಲ ಅಂತ ಹೇಳಬೇಕಲ್ಲ ಅವನು. ಅದೇನು ಹೇಳಿಲ್ಲ, ಪರಮಾತ್ಮನ ಹೇಳ್ಬಿಟ್ಟ. ಏನಂದರೆ, ನೀನು ಬಂದಿದ್ದೀಯಲ್ಲ, ನಿನ್ನ ಹೆಂಡತಿ ಕಳಿಸ್ಕೊಟ್ಟಿದ್ದಾಳಲ್ಲ, ಹೌದು ಎಲ್ಲ ಸರಿ, ಆದರೆ ನಿನಗೇನು ಬೇಕು, ದೇವರಲ್ಲಿ ಭಕ್ತಿ ಒಂದಿದ್ದು ಸಾಕು. ಎಲ್ಲ ಅವನೇ ಉತ್ತರ, ಅವನೇ ಪ್ರಶ್ನೆ. ದುಡ್ಡು ಕಾಸು ಬೇಕಾ? ಅಯ್ಯೋ, ದೇವ್ರ ಮುಂದೆ ನಿಂಗೆ ದುಡ್ಡು ಯಾಕೆ, ಕಾಸು ಯಾಕೆ, ಅದು ಬೇಡ. ಮತ್ತು ಊಟ, ಮಕ್ಕಳಿಗೆಲ್ಲ ಊಟ, ಬಟ್ಟೆ, ನಿನ್ನ ಹೆಂಡತಿ ಭಾರಿ ಚಮತ್ಕಾರಿ ಹೆಂಗಸು, ಎಲ್ಲ ಅವಳೇ ಎಲ್ಲ ವ್ಯವಸ್ಥೆ ಮಾಡಿರ್ತಾಳೆ, ಆಯ್ತು ಹೊರಟು ಬಾ ಅಂತ ಕಳಿಸ್ಬಿಟ್ಟ. ಎಲ್ಲ ಅವನೇ ಹೇಳಿ ಅವನೇ ಕಳಿಸ್ಬಿಟ್ಟ. ನಾವಾಗಿದ್ದರೆ ಅವನು ಯಾವುದು ಎಷ್ಟು ಶಾಪ ಕೊಡ್ತಾ ಇದ್ವೋ ಪರಮಾತ್ಮನಿಗೆ. ಇಷ್ಟು ದೂರ ಬಂದು 7 ದಿವಸ ಇಟ್ಕೊಂಡು ಒಂದು ದುಡ್ಡು ಕೂಡ ಒಂದು 1000 ರೂಪಾಯಿ ಒಂದು ದಕ್ಷಿಣೆಯನ್ನು ಕೊಡೋದು ಬೇಡವಾ ಅಂತ ಬೈತಾ ಇದ್ದಿ. ಕುಚೇಲ ಏನಂತ ನಂಗೆ ಗೊತ್ತಾ, ಅವನು ಹೇಳ್ತಾರೆ, ಕೃಷ್ಣ ಪರಮಾತ್ಮ ಎಷ್ಟು ದಯಾಮಯ. ಯಾಕೆ ಅಂದರೆ, ನಾನು ಮುದುಕ, ಆ ಪರಮಾತ್ಮ ಏನಾದರೂ ಕೊಳ್ಳಿಕ್ಕೆ ಶುರು ಮಾಡ್ದ ಅಂದರೆ ನನಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂಥೇಳಿ ಪರಮಾತ್ಮ ನಂಗೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಈ ಮಾತು ನಾವೇನಾದರೂ ಹೇಳ್ತೇವೆ ಹೇಳಿರೋ, ನನಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂಥೇಳಿ ಪರಮಾತ್ಮ ಕೊಟ್ಟಿಲ್ಲ ಅಷ್ಟೇ, ಹೊರತಾಗಿ ಕೊಡಬಾರ್ದು ಅಂತಲ್ಲ. ನೋಡಿ, ಪರಮಾತ್ಮ ದೇವರು ಏನು ಮಾಡಿದ್ರು ಕೂಡ ನಮಗೆ ಒಳ್ಳೇದು ಮಾಡಲಿಕ್ಕೋಸ್ಕರ ಮಾಡಿದ್ದಾನೆ ಅಂತ ಹೇಳಬೇಕು, ಹೊರತಾಗಿ ಅದು ಬೈಯೋದು ಗೀಯೋದು ಯಾವುದೂ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಆಯ್ತಲ್ಲ, ಸರಿ. ಆಮೇಲೆ ಮನೆಗೆ ಬಂದ ಕೂಡಲೇ ಏನೋ ದ್ವಾರಕೆ ಇದ್ದಾಗೆ ಇತ್ತು. ನೋಡಿದ್ರೆ ಅವನಿರೋ ಊರು ಮನೆಗಳಿತ್ತಲ್ಲ, ಅದೆಲ್ಲವೂ ಕೂಡ ಬಂಗಾರಮಯ ದ್ವಾರಕೆ ಆದಂಗೆ ಆಗೋಗಿದೆ. ಯಾರೊಬ್ಬ ಹೆಂಗಸು ಬಂದು ಎಲ್ಲ ಬಂಗಾರ, ಆ ಸೀರೆ ಉಟ್ಕೊಂಡ್ಬಂದು ನಮಸ್ಕಾರ ಮಾಡೋದು. ನಮಸ್ಕಾರ ಅಂದ. ಯಾರಮ್ಮ ನೀನು ಅಂದ. ಅಮ್ಮ ಅಂತ ಇದ್ದೆ, ನಾನು ನಿಮ್ಮ ಹೆಂಡತಿ ಅಂದ. ಏನಿದು ಬಂಗಾರದಲ್ಲ, ಯಾವಾಗ ಬಂತು? ನೀವು ಯಾವಾಗ 3 ಹಿಡಿ ಅವಲಕ್ಕಿನ ತೆಗೆದುಕೊಂಡು ಪರಮಾತ್ಮನಿಗಾಗಿ ಅಂತ ಹೋದ್ರೋ, ನೀವು ಹಿಂಗೆ ಹೋದ್ರೆ ಆ ಸಂಪತ್ತು ಬಂದಾಯಿತು. ಅದಕ್ಕೋಸ್ಕರ ಪರಮಾತ್ಮ ಕೊಟ್ಟಿಲ್ಲ ಅಷ್ಟೇ, ನಾವೇ ತಡ ಅಷ್ಟೇ. ಪರಮಾತ್ಮ ಯಾವತ್ತು ನಮಗಿಂತ ಅವನಿಗೆ ವೇಗ ಪರಮಾತ್ಮನ ಕೊಟ್ಬಿಡ್ಬೇಕು ಭಕ್ತರಿಗೆ ಅಂಥೇಳಿ, ಅದಕ್ಕೆ ನಿನ್ನ ತ್ವರಿತಕ್ಕೆ ನಮೋ ನಮೋ ಎಂಬೆ ಶ್ರೀಕೃಷ್ಣ ಅಂತ ವ್ಯಾಸರಾದರು. ಭಕ್ತರು ಆಪತ್ನಲ್ಲಿ ಇರುವಾಗ ಎಷ್ಟು ಕಾಳಜಿ ನಿಂಗೆ, ಅದಕ್ಕೆ ನಿನ್ನ ತ್ವರಿತಕ್ಕೆ ನಮಸ್ಕಾರ ಅಂತ ಹೇಳ್ತಾರೆ. ಅದಾದ ಮೇಲೆ ಇಲ್ಲಿ ಒಂದು ತತ್ವ ನಾವು ತಿಳ್ಕೋಬೇಕು. ಅದನ್ನು ತಾನು ತಿಂತಾನೆ, ವಾಸನೆ ನೋಡಿ ಲಕ್ಷ್ಮಿ ಕೊಡ್ತಾನೆ, ಕಣ್ಣಿಂದ ನೋಡಿ ವಾಯುದೇವರು ಕೊಡ್ತಾನೆ ಅಂತ. ಇದಕ್ಕೆ ಪೂಜಾ ಕಲ್ಪಲತಾ ಎಂಬ ಗ್ರಂಥದಲ್ಲಿ ರಾಮಾಚಾರ್ಯರು ಅಂತ ಬರೆದಿದ್ದಾರೆ. ಅವರೊಂದು ದೃಷ್ಟಾಂತ ಕೊಡ್ತಾರೆ. ರಾಜ ಇರ್ತಾನಲ್ಲ, ಅವನು ತನಗೆ ಬಂದ ಕಾಣಿಕೆಗಳಲ್ಲಿ ಉತ್ತಮವಾದದ್ದನ್ನು ತಾನು ಇಟ್ಕೊಂಡು ಮಧ್ಯಮವಾದದ್ದನ್ನು ಹೆಂಡತಿ ಕೊಟ್ಟು ಅದಕ್ಕಿಂತ ಕನಿಷ್ಠವಾದಕ್ಕಂಥ ವಸ್ತುವನ್ನು ಮಗನಿಗೆ ಹಾಕ್ಕೊಡ್ತಾನೋ, ಹಾಗೆ ಪರಮಾತ್ಮನು ಕೂಡ ಭಕ್ತರು ಕೊಡ್ತಕ್ಕಂಥ ನೈವೇದ್ಯವನ್ನು ಕೊಡೋದು ಹೀಗೆ. ತಾನು ಸ್ವೀಕಾರ ಮಾಡ್ತಾನೆ, ಮಾಡಿದ ಮೇಲೆ ಕಣ್ಣಿಂದ ನೋಡಿ ಮೂಗಿನಿಂದ ನೋಡಿ ಲಕ್ಷ್ಮಿ ಕೊಡ್ತಾನೆ ಆಘ್ರಾಣಿಸಿ, ಕಣ್ಣಿಂದ ನೋಡಿ ವಾಯುದೇವರು ಕೊಡ್ತಾನೆ. ಅದಕ್ಕೆ ಈ ಕುಚೇಲನ ದೃಷ್ಟಾಂತ. ಕುಚೇಲ ಬಂದ ಕೂಡಲೇ ನಂಗೇನು ತಂದಿದ್ದಿ ಅಂತ ಕೇಳಿದ. ಹಿಮುಪಾಯನ ಮಾನೇತಂ ಅಂತ ಕೇಳ್ತಾನೆ. ಏನು ತಂದಿದ್ದಿ ಉಪಾಯನ, ಕಾಣಿಕೆ ಅಂತ. ನನ್ನ ಹತ್ರ ಏನಿದೆ ಸ್ವಾಮಿ, ಅವನು ಕೊಟ್ಟಿರ್ತಕ್ಕಂಥ ಊಟ ತಿಂಡಿ ಎಲ್ಲ ನೋಡಿಬಿಟ್ರೆ ಈ ಅವಲಕ್ಕಿ ಕೊಟ್ಟರೆ ಉಗೀತಾರೆ ಅಷ್ಟೇ ಆರಾಮ. ಇಷ್ಟು ಊಟ ಎಲ್ಲ ಪಂಚಭಕ್ಷ ಭೋಜ್ಯ ಎಲ್ಲ ತಿಂದುಬಿಟ್ಟು ಈ ಅವಲಕ್ಕಿ ತಂದಿದ್ದ, ಹಿಡಿ ಅವಲಕ್ಕಿ ಅಂತ. ಆದರೆ ಪರಮಾತ್ಮನಿಗೆ ಅವಲಕ್ಕಿ ಮುಖ್ಯ ಅಲ್ಲ, ಅವಲಕ್ಕಿ ಹಿನ್ನೆಲೆಯಲ್ಲಿರತಕ್ಕಂಥ ಆ ಪ್ರೀತಿ ಇದಲ್ಲ, ಅದು ಅವನಿಗೆ ಮುಖ್ಯವಾದದ್ದು. ಅದಕ್ಕೆ ಏನು ತಂದಿದ್ದಿ ಅಂತ ಕೇಳ್ತಾನೆ. ಆಗ ಸ್ವಾಮಿ ಏನಿಲ್ಲ ಅಂತಾನೆ. ಅವನಿಗೆ ತೋರಿಸ್ಲಿಕ್ಕೆ ನಾಚಿಕೆ ಆಗ್ಬಿಟ್ಟು ಇದನ್ನು ಹಿಂಗಿಟ್ಕೊಂಡು ಇಲ್ಲಿ ಇಟ್ಕೊಂಡಿರ್ತಾನೆ ಆ ಅವಲಕ್ಕಿ ಗಂಟನ್ನು. ಪರಮಾತ್ಮ ಹುಡುಕ್ಬಿಟ್ಟು ಆ ಗಂಟು ಸಿಗತ್ತೆ, ಬಿಚ್ಚುತ್ತಾನೆ. ಬಿಚ್ಚಿದ ಕೂಡಲೇ ಅವಲಕ್ಕಿ ನಂಗೆ ತುಂಬ ಇಷ್ಟವಾದದ್ದು ತಂದಿದ್ಯಲ್ಲ ಅಂತಾನೆ ಪರಮಾತ್ಮ. ಅವನು ತುಂಬ ಇಷ್ಟ ಅಂತ ಅವಲಕ್ಕಿ. ಅದಕ್ಕೆ ಆಯಿತು, ಅದನ್ನು ತೊಗೋಬೇಕಲ್ಲ, ಕೂತ್ಕೊಂಡು ಒಂದು ಹಿಡಿ ತಗೊಂಡು ಬಾಯಲ್ಲಿ ಹಾಕ್ಕೊತಾನೆ. ಹಾಗಾದ್ರೆ ಅದನ್ನು ಅವನು ತಿಂದ. ಎರಡನೇದೇನಿತ್ತು, ಇನ್ನೊಂದು ಹಿಡಿ ತೆಗೆದ. ಒಂದು ಹಿಡಿಗೇನೆ ಅವನಿಗೆ ಸಕಲ ಸಂಪತ್ತು ಬಂದ್ಬಿಡ್ತು. ಇನ್ನೊಂದು ಹಿಡಿ ತಿನ್ನಬೇಕು ಅಂತ ಹೋದ. ಅಲ್ಲೇ ರುಕ್ಮಿಣಿ ಇದ್ಲು,
ಅದನ್ನು ಕಿತ್ಕೊಂಡು ಅವಳು ಬಾಯಲ್ಲಿ ಹಾಕ್ಕೊಂಡು ಆದರೆ ಮೂಗಿನ ತಂದಾಗ ಅವಳು ಸೇರಿಬಿಡ್ತು. ಅಲ್ಲೆಲ್ಲ ಕೋತಿಗಳ ರೂಪದಲ್ಲಿ ಬ್ರಹ್ಮದೇವರು ವಾಯುದೇವರೆಲ್ಲ ಕಡೆ ಮರ್ಕಟ ರೂಪದ ಸಂಚಾರ ಮಾಡ್ತಾ ಇದ್ರು. ಯಾವಾಗ ಮೂರನೇ ಹಿಡಿ ತೊಗೊಂಡು ಹಾಕೋಬೇಕು ಅಂತ ಹೋದಾಗ ಓಡಿ ಬಂದು ಆ ಕೋತಿ ಕಿತ್ಕೊಂಡು ಅದು ಬಾಯಲ್ಲಿ ಹಾಕೊಂಡ್ಬಿಡ್ತು. ಅದು ಯಾರು ಸೇರಬೇಕೋ ಅವು ಸೇರಿಬಿಡ್ತು. ಹಾಗಾದರೆ ಪರಮಾತ್ಮ ಅದನಾಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರೈ ವಿಭಾಗತಃ ಅಂತ ಹೇಳಿದಂತೆ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ಅನಂತರ ಇಲ್ಲಿ ಬಂದಾಗ ಮನೆ ಬಂದು ಕೂಡಲೇ ಇಷ್ಟೊಂದು ಸಂಪತ್ತು ಕೊಟ್ಟಿದ್ದಾನೆ. ಆಗ ಅವನು ಒಂದು ಮಾತು ಹೇಳ್ತಾನೆ, ನಾನೆಲ್ಲಿ ಪರಮಾತ್ಮ ಎಲ್ಲಿ? ಯಾಕೆಂದರೆ ನಾನು ದಟ್ಟ ದರಿದ್ರ, ಕ್ವಾಹಂ ದರಿದ್ರೋ ಪಾಪೀಯಾನ್, ಕ್ವಾಹಂ ದರಿದ್ರೋ ಪಾಪೀಯಾನ್, ಪಾಪಿಷ್ಠನಾದ ದರಿದ್ರಾದ ನಾನೆಲ್ಲಿ? ಕ್ವಾಹಂ ದರಿದ್ರ ಪಾಪೀಯಾನ್ ಕ್ವಾ ಕೃಷ್ಣ ಶ್ರೀನಿಕೇತನಃ ಬ್ರಹ್ಮ ಬಂಧು ರೀತಿ ಸ್ಮಾಹ ಬಾಹುಭ್ಯಾಂ ಪರಿಣಂಬಿತ ಅಂತಾನೆ. ಅಂದರೆ ಪರಮಾತ್ಮ ಏನಿದ್ದಾನೆ ಅವನಲ್ಲಿ, ನಾನೆಲ್ಲಿ? ದಟ್ಟ ದರಿದ್ರ, ಅವನು ಲಕ್ಷ್ಮೀಪತಿ. ಆದರೆ ಕೇವಲ ಬ್ರಾಹ್ಮಣ ಅಂತ ತಿಳ್ಕೊಂಡು ಪರಮಾತ್ಮ ಏನು ಮಾಡಿದ್ದಾನೆ, ನನ್ನನ್ನು ಬಾಹುಗಳಿಂದ ಆಲಿಂಗನ ಮಾಡಿಕೊಂಡಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಪರಮಾತ್ಮ ಹೇಳೋ ಮಾತಿದೆ ಅಲ್ಲಿ. ಎಲ್ಲಿ? ಕುಚೇಲ ಉಪಾಖ್ಯಾನದಲ್ಲೇ ಹೇಳೋದದು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಅಂತ ಗೀತೆಯಲ್ಲಿ ಕೂಡ ಇದೇ ಮಾತು ಹೇಳ್ಕೊಂಡಿದ್ದಾನೆ. ನನಗೆ ಪತ್ರ ಆಗಿರ್ಬೋದು, ಪುಷ್ಪ ಆಗಿರ್ಬೋದು, ಫಲ ಆಗಿರ್ಬೋದು, ಆಮೇಲೆ ತೋಯ ನೀರು ಅದಾಗಿದ್ದು ಸರಿ ಅಂತ ಹೇಳ್ತಾನೆ. ಇದೆಲ್ಲ ನಮಗೆ ಯಾವ್ಯಾವ ನೀರು ಮಾತ್ರ ಇಟ್ಬಿಡೋಣ, ನೈವೇದ್ಯ ಬೇಡ ಬೇಡ, ಒಂದು ಎಲೆಗಳು ಇಟ್ಬಿಡೋಣ, ಆ ಎಲೆ ಈ ಎಲೆ ಅಲ್ಲಿ ಬೇಕಾಷ್ಟಿದಲ್ಲ ಎಲೆ ಇಟ್ಬಿಡೋಣ, ಹಾಗಲ್ಲ. ತಾತ್ಪರ್ಯ ಏನಂದರೆ ಭಕ್ತಿಯ ಹಿನ್ನೆಲೆಯಲ್ಲಿ ನೀವು ಏನಿದ್ರೂ ಕೂಡ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಭಕ್ತಿ ಇಲ್ಲದೆ ನೀವು ಯಾವುದು ಕೊಟ್ಟರು, ಪಂಚಭಕ್ಷ ಕೊಟ್ಟರು ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ಇದೇ ಮುಖ್ಯವಾದ ತಾತ್ಪರ್ಯ ಇಲ್ಲಿರೋದು. ಅಂದರೆ ಹೇಗೆ? ಪತ್ರಂ ಅಂದರೆ ಯಾವ ಪತ್ರ? ಅಂದರೆ ತುಳಸಿ ಪತ್ರ. ಪುಷ್ಪಂ ಅಂತ ಹೇಳಿದ್ರೆ ಹೂವು ಅಂತ ಅರ್ಥ. ಆಮೇಲೆ ಫಲ ಅಂದರೆ ಹಣ್ಣು ಅಂತ ಅರ್ಥ. ತೋಯ ಅಂದರೆ ನೀರು. ಈ ನಾಲ್ಕನ್ನು ಕೂಡ ಕೊಟ್ಟಿರ್ತಕ್ಕಂಥ 4 ಜನ ಇದ್ದಾರೆ ಭಕ್ತರು. ಅವರನ್ನು ನೋಡಿ ನಾವು ಕಲ್ತ್ಕೋಬೇಕು. ಪತ್ರ ಅಂದರೆ ಏನು? ಯಾವ ಪತ್ರ ಇದು? ತುಳಸಿ ಪತ್ರನೇ. ಪತ್ರ ಅಂದರೆ ತುಳಸಿ ಪತ್ರವೇ. ಯಾಕೆಂದರೆ ಯಾವುದೇ ಒಂದು ವಿಶೇಷಣವನ್ನು ಕೊಡದೆ ಪತ್ರ ಅಂದರೆ ತುಳಸಿ ಪತ್ರ. ವ್ಯಾಸ ಅಂದರೆ ವೇದಿವ್ಯಾಸರೇ, ಸೂತ್ರ ಬ್ರಹ್ಮಸೂತ್ರವೇ. ಹಾಗೆ ನಿರ್ವಿಶೇಷಣ ಅಂದರೆ ವಿಶೇಷಣ ಇಲ್ಲದೆ ಇರುವಾಗ ನಾವು ಒಂದು ಪದ ಹೇಳಿದಾಗ ಮುಖ್ಯವಾದದ್ದೇನು ತಗೋಬೇಕು ಅಂತ ಕೆಲವು ಚಂದ್ರಿಕಾರಾಯರು ಕೂಡ ಶಾಸ್ತ್ರಗಳು ಬರೆದಿದ್ದಾರೆ. ಇಲ್ಲಿ ಆಗಿದ್ದೇನು? ಪತ್ರ ಅಂದರೆ ಯಾವುದು? ಸಾಮಾನ್ಯವಾಗಿ ಭೂದೇವಿ, ಶ್ರೀದೇವಿ, ಸತ್ಯಭಾಮ ಮತ್ತು ರುಕ್ಮಿಣಿ. ಏನು ರುಕ್ಮಿಣಿಗೆ ಪರಮಾತ್ಮನ ಕಂಡ ತುಂಬ ಪ್ರೀತಿ ವಿಶ್ವಾಸ, ಇವಳೊಂದು ಸ್ವಲ್ಪ ಉದ್ಧಟ ಅಹಂಕಾರ ಹೀಗೆಲ್ಲ ತೋರಿಸ್ತಾಳೆ ಅಂತ ನಮ್ಮ ನೋಟಕ್ಕೆ ಮಾತ್ರ ಅಷ್ಟೆ. ವಸ್ತುತಃ ಅವರಿಬ್ಬರಲ್ಲಿ ಒಂದೇ ರೂಪ, ಅದರಲ್ಲೇನಿರುತ್ತೆ? ಇರೋದಿಲ್ಲ. ಮತ್ತು ತಾತ್ಪರ್ಯ ಏನು ಅದರದ್ದು ಅಂದರೆ, ಒಬ್ಬ ವ್ಯಕ್ತಿಗೆ ಇಬ್ಬರು ಹೆಣ್ಣಂದ್ರೆ ಇದ್ದರೆ ಅವನ ಗತಿ ಏನಾಗುತ್ತೆ? ಯಾರನ್ನು ಮೆಚ್ಚಿಸ್ಕೋಬೇಕು ಗೊತ್ತಾಗಲ್ಲ. ಕಡೆಗೆ ಅವರಿಬ್ಬರು ಗಲಾಟೆ, ಇವನಿಗೆ ವೈರಾಗ್ಯ ಬಂದು ಕಾಡ್ಕೊಡೋಗ್ತಾನೆ ಅಂತ ಸ್ಥಿತಿ ಬರುತ್ತೆ. ಅದಕ್ಕೆ ವೈರಾಗ್ಯಮೇವ ಅಭಯಂ ಅಂದರೆ ವಿನಾಶ ಅಂದರೆ ಅದೇ ಇದರ್ಥ. ತುಂಬ ನಾಶಕ್ಕೆ ಸಂಬಂಧಪಟ್ಟಂತೆ ದುಃಖ ಪಡ್ತಾನೆ. ಅದಕ್ಕೆ ಹುಷಾರಾಗಿರಬೇಕು ಅಂತ ತಾತ್ಪರ್ಯ. ಅದು ಹೇಳಲಿಕ್ಕೋದ್ರೆ ನಾಟಕ ಮಾಡಿದ್ದಷ್ಟೇ, ಇನ್ನೇನಿಲ್ಲ. ಇವಳೇನು ಮಾಡಿದ್ಲು? ಪುಣ್ಯಕ ವ್ರತ ಅಂತಿದೆ. ಅದು ಗಂಡನನ್ನು ವಶ ಮಾಡ್ಕೊಳ್ಳೋದಂತೆ ಪುಣ್ಯಕ ವ್ರತ. ಹರಿವಂಶದಲ್ಲಿ ಬರುತ್ತಿದ್ದು. ಪಾರ್ವತೀ ದೇವಿ ಮಾಡಿ ರುದ್ರದೇವರಿಗೆ ಅತ್ಯಂತ ಪ್ರೀತಿ ಪಾತ್ರಳಾದ್ಲು. ಅದೇ ರೀತಿ ಅದಿತಿ ಎಂಬುದಕ್ಕಂಥವಳು ಏನಿದ್ದಾಳೆ ಅವಳು ಮಾಡಿ ಅದನ್ನು ಕಶ್ಯಪರು ಏನಿದ್ದಾರೆ ಅವ್ರಿಗೆ ಅತ್ಯಂತ ಪ್ರೀತಿ ಪಾತ್ರಳಾದ್ಲು. ಯಾಕೆ ಅಂದರೆ ಅವ್ರಿಗೆ ಸುಮಾರು 13 ಜನ ಹೆಂಡಂದಿರು. ಕಾಶ್ಯಪಾಯ 13 13 ಜನ ಹೆಂಡಂದ್ರು ಕೊಟ್ಟಿದ್ದ ದಕ್ಷ ಪ್ರಜಾಪತಿ. ಆದ್ದರಿಂದ ಅವರೆಲ್ಲರಲ್ಲೂ ಕೂಡ ಪ್ರೀತಿ ಪಾತ್ರಳಾದ್ಲು. ಈಗ ಸುಮಾರು ಕಥೆಗಳನ್ನು ಹರಿವಂಶದಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾರದರು ಬಂದು ಒಂದ್ಸತಿ ಬಂದಾಗ, ಕೃಷ್ಣ ಪರಮಾತ್ಮ ಯಾವತ್ತೂ ನನ್ನ ಹತ್ರ ಇರಬೇಕು, ಬೇರೆ ಯಾರ ಹತ್ರ ಹೋಗಬಾರ್ದು ಅಂತ ಯಾವುದನ್ನ ವ್ರತ ಇದ್ರೆ ಹೇಳಿ ಅಂತ ಹೇಳ್ತಾಳೆ. ಅವರು ಪುಣ್ಯಕ ವ್ರತ ಇದಮ್ಮ ಅಂತ ಹೇಳ್ತಾರೆ. ಅದು ಮಾಡೋದು ಹೇಗೆ ಅಂತೆಲ್ಲ ಕೇಳ್ತಾರೆ. ಎಲ್ಲ ನನಗೆ ಗೊತ್ತು, ನೀವೇ ಮಾಡಿಸ್ಬಿಡ್ರಿ ಅಂತ ಹೇಳ್ಬಿಟ್ಟು ಅಂತಾರೆ. ಅದಕ್ಕೆ ಅವರೆಲ್ಲ ಹೇಳ್ತಾರೆ, ನೋಡು ಈ ವ್ರತದ ಕ್ರಮ ಹೇಗೆ ಅಂದರೆ, ಮೊದಲು
ಗಂಡ ಏನಿರ್ತಾನೆ ಅದ ಹೋಮಗಳೆಲ್ಲ ಇದೆ, ಅದೆಲ್ಲ ಮಾಡಿ ಆದಮೇಲೆ ಆ ಗಂಡನನ್ನು ಬ್ರಾಹ್ಮಣನಿಗೆ ದಾನ ಕೊಟ್ಬಿಡ್ಬೇಕು. ಗಂಡನನ್ನು ದಾನ ಕೊಟ್ಬಿಡೋದು ಹೇಗ್ರಿ ಅಂತ ಕೇಳಿದ್ರು. ಆಮೇಲೆ ಬಿಡಿಸ್ಕೋಬೋದು. ಅವನನ್ನು ತಕ್ಕಡಿಲಿ ಇಟ್ಟು ಅವನ ತೂಕದಷ್ಟೇ ಬಂಗಾರ ಹಾಕಿಬಿಟ್ರು ಅಂದರೆ ಸಂಪತ್ತುಗಳು ಹಾಕಿ ಅವನು ಬಿಡಿಸ್ಕೋಬೋದು. ಅಯ್ಯೋ ಅದಕ್ಕೇನು ಮಹಾ ಬಿಡ್ರಿ, ಸತ್ಯಭಾಮ ಹೇಳೋದು ನಮ್ಮಪ್ಪನಿಗೆ ಸೆಮಂತಕ ಮಣಿ ಇದೆ, ಸಾವಿರಾರು ಗ್ರಾಮ್ ಬಂಗಾರ ಇದೆ, ಆದ್ದರಿಂದ ಅದನ್ನು ಮಾಡಬಹುದು ಅಂತ ಆ ಮಾತನ್ನು ಹೇಳಿದರು. ಸರಿ ಆಯಿತು ಮಾಡೋಣಮ್ಮ ಅಂದರು. ಎಲ್ಲ ಹೋಮಗಳೆಲ್ಲ ಮಾಡಿಸಾಯಿತು. ಕಡೆಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ದಾನ ಎಲ್ಲ ಕೊಟ್ಬಿಡ್ಬೇಡ, ಅದು ಬಿಡಿಸ್ಕೊಳ್ಳೋ ಕಷ್ಟ ಅಂತ ಹೇಳ್ತಾನೆ. ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಕೃಷ್ಣಂಗೆ ಹೇಳ್ತಾರೆ. ಸರಿ ತಕಡೆಯಲ್ಲಿ ಕೂಡಿಸ್ತಾರೆ. ದಾನ ಕೊಟ್ಟಾದ ಮೇಲೆ ಬಿಡಿಸ್ಕೋಬೇಕು. ತಕ್ಷಣ ಆ ಬಂಗಾರ ತೊಗೊಬನ್ನಿ ಅಂತ ಹೇಳ್ತಾಳೆ. ಆ ಸಖೀರೆಲ್ಲ ಬಂಗಾರ ತಂದು ಹಾಕ್ತಾರೆ. ಏನು ಅಲ್ಲಾಡೋದಿಲ್ಲ ಪರಮಾತ್ಮ, ಕೆಳಗಡೆ ಕೂತಿರ್ತಾನೆ. ಎಷ್ಟೆಷ್ಟು ಬಂಗಾರಗಳು ಮನೇಲಿದೆಯೋ ಅದೆಲ್ಲ ತಂದು ಹಾಕ್ತಾಳೆ. ಸ್ಯಮಂತಿಕ ಮನೆ ಕೊಟ್ಟಿರತಕ್ಕಂಥ ಮೂಟೆ ಬಂಗಾರ ಕಾಯಿನುಗಳೆಲ್ಲ ಬಂದು ಸೇರಿದವು, ಹೇಳೇ ಇಲ್ಲ. ಕಡೆಗೆ 6 ಜನ ಅನುಕೂಲರು ಇದ್ರಲ್ಲ ಅವರಿಗೆ, ಜಾಂಬವತ್ಯಾದಿಗಳು, ಅವರ ಬಂಗಾರ ಎಲ್ಲ ತೊಗೊಂಡು ಹಾಕಿದ್ಲು, ಅದೂ ಇಲ್ಲ. ತನ್ನ ಕೈಲಿರ್ತಕ್ಕಂಥದ್ದು ತಾನು ಉಟ್ಕೊಳ್ಳೋ ಅಷ್ಟು ಬಂಗಾರವೂ ಹಾಕಿಲ್ಲ, ಅದಕ್ಕೂ ಹೇಳಿಲ್ಲ. ರುಕ್ಮಿಣಿ ಹತ್ರ ಹೋಗಲ್ಲ, ಅವಳು ರುಕ್ಮಿಣಿ ಹತ್ರ ಹೋಗಲ್ಲ. ಅದಕ್ಕೇನು ಮಾಡಿದ್ರು, ಕಡೆಗೆ ನಾರದರು ಹೇಳಿದರು, ನೋಡು ನಿಂಗೆ ಅವನನ್ನು ಬಿಡಿಸ್ಕೊಳ್ಳಿಕ್ಕೆ ಆಗಲ್ಲ, ಆದ್ದರಿಂದ ನಾನು ಅವನನ್ನು ಕರ್ಕೊಂಡು ಹೋಗ್ತೇನೆ ಅಂತ ಶುರು ಮಾಡಿದ್ರು. ಕೃಷ್ಣ ಹೇಳ ಮೇಲೆ ಈ ತಂಬೂರಿ ಇದಲ್ಲ ಅದು ಇಟ್ಕೊಂಬಾರ, ನಡಿ, ನಾವು ಎಲ್ಲೆಲ್ಲೂ ಹೋಗಬೇಕಾಗಿ ನಡಿ ಅಂತ ಶುರು ಮಾಡ್ತಾನೆ. ಅವನ ಆಯ್ ಸ್ವಾಮಿ ಅಂತ ಬರ್ತಾನೆ. ಹೇಳಲಿಕ್ಕೆ ಹೋದರೆ ಆಗ ನಾರದರು ಹೇಳ್ತಾರೆ, ನೋಡಿ ಇನ್ನು ಒಂದೇ ಒಂದು ಅವಕಾಶ ಇದೆ ನನಗೆ, ಆ ರುಕ್ಮಿಣಿ ಹತ್ರ ಕೂಡ ಕೇಳ್ಬಿಡು, ಆ ಬಂಗಾರ ಹಾಕಿದ ಏನಾದರೂ ಹೇಳುತ್ತೇನೋ. ಇದೆಲ್ಲ ಆ ರುಕ್ಮಿಣಿ ಗುಣವನ್ನು ತೋರಿಸ್ಲಿಕ್ಕೇನೆ ಅವರು ಮಾತಾಡಿದ್ದು ಅಷ್ಟೇ, ಇನ್ನೇನು ಇಲ್ಲ. ತಕ್ಷಣ ಅವರೇ ಮಾಡಿ ರುಕ್ಮಿಣಿ ಓಡಿ ಬರ್ತಾಳೆ. ಅವಳು ಓಡಿ ಬಂದು ಹೇಳ್ತಾಳೆ ಇದೆಲ್ಲ ಆಗಿದೆ ಅಂತ. ಪರಮಾತ್ಮನನ್ನ ತೂಕದಲ್ಲಿ ಬಂಗಾರದಿಂದ ಅಳಿಲಿಕ್ಕೆ ಆಗತ್ತಾ? ನಿನ್ನಲ್ಲ, ಈ ಪ್ರಪಂಚದಲ್ಲಿ ಎಷ್ಟು ಬಂಗಾರ ಇದ್ದು ಹಾಕಿದ್ರು ಅವನು ಹೇಳಲ್ಲ ಬಾ ಅಂತ ಹೇಳಿ ಬರ್ತಾ ಒಂದು ತುಳಸಿ ಅಂತ ತೊಗೊಂಡ್ಬರ್ತಾಳೆ. ತೊಳ್ಕೊಂಬಂದು ಕಡೆಗೆ ಅವಳಿಗೆ ಈ ಬಂಗಾರ ಎಲ್ಲ ತೆಗಿ ಅಂತಾಳೆ. ಎಲ್ಲ ತೆಗೆಸಾದ ಮೇಲೆ ಕಡೆಗೆ ಆ ತುಳಸಿಯನ್ನು ಭಕ್ತಿಯಿಂದ ಒಂದು ತುಳಸಿ ಹಾಕ್ತಾಳೆ. ಆಗ ಸರಿಯಾಗಿ ತೂಗುತ್ತಾರೆ. ಹಾಗೇ ಆಯಿತು. ಪರಮಾತ್ಮನಿಗೆ ಭಕ್ತಿಯಿಂದ ಒಂದು ತುಳಸಿದೆಲ್ಲ ಹಾಕಿದರೆ ನೀವು ಸಕಲ ಸಂಪತ್ತುಗಳನ್ನು ಕೂಡ ಕೊಟ್ಟ ಫಲನೇ ಬರುತ್ತೆ ಅಂತ ತಾತ್ಪರ್ಯ. ಅದು ಇದೆಲ್ಲ ತೋರಿಸ್ಲಿಕ್ಕೆ ಸತ್ಯಭಾಮ ಮತ್ತು ರುಕ್ಮಿಣಿಯು ಕೂಡ ಆ ರೀತಿ ನಾಟಕಗಳನ್ನು ಮಾಡಿದ್ದಾರೆ. ರುಕ್ಮಿಣಿ ದೇವಿ ಕೊಟ್ಟಿರತಕ್ಕಂಥ ಒಂದು ತುಳಸಿ ಪತ್ರದಿಂದ ಪರಮಾತ್ಮ ತನ್ನನ್ನೇ ಕೊಟ್ಟುಬಿಟ್ಟ. ಜನಪ ಮೆಚ್ಚಿದ್ರೀವ ಧನ ಕನಕ ವಾಹನ ವಿಭೂಷಣ. ರಾಜ ಮೆಚ್ಚಿದ್ರೆ ಧನ ಕನಕ ವಿಭೂಷಣ ವಾಹನ ಎಲ್ಲ ಕೊಡ್ತಾನೆ, ತನ್ನನ್ನು ತಾನು ಮಾತ್ರ ಯಾರೂ ರಾಜ ಕೊಡೋದಿಲ್ಲ. ಆದರೆ ಪರಮಾತ್ಮ ತನ್ನನ್ನು ಕೊಟ್ಟು ಅಣುಗನಂದದಿ ತನ್ನ ಆಸ್ಥಾನದಲ್ಲಿ ಮೋಕ್ಷದಲ್ಲಿ ತಾನು ಇಡ್ತಾನಂತವನನ್ನ. ಅಂದರೆ ಪರಮಾತ್ಮ ಕೊಟ್ಟಾಗ ಯಾವನು ಕೊಳ್ಳಿಕ್ಕೂ ಬರೋದಿಲ್ಲ. ಹೇಳ್ಬೋದು ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳ್ಬೋದು ಅಷ್ಟೇ, ಅದೆಲ್ಲ ಕೊಳ್ಳಿಕ್ಕೆಲ್ಲ ಬರಲ್ಲ. ಇದು ತಿಳ್ಕೋಬೇಕಾಗಿದ್ದು. ಅನಂತರದಲ್ಲಿ ಪತ್ರಂ ಪುಷ್ಪಂ ಅಂತಿದೆ. ಪುಷ್ಪವೂ ಅಷ್ಟೇ, ಅದು ಒಬ್ಬರು ಪುಷ್ಪಗಳು, ನಾವೆಲ್ಲ ಪುಷ್ಪ ಕೊಡ್ತಾನೆ ಇರ್ತೀವಿ. ಪರಮಾತ್ಮ ಅಲಂಕಾರ ಪ್ರಿಯ, ಆದ್ದರಿಂದ ಎಷ್ಟು ಪುಷ್ಪಗಳಿಂದ ನಾವು ಅಲಂಕಾರ ಮಾಡ್ತೇವೋ ಅಷ್ಟು ಸಂತೋಷ ಪಡ್ತಾನೆ. ರುದ್ರದೇವನಿಗೆ ಎಷ್ಟು ಕೊಡ ನೀವು ಅಭಿಷೇಕ ಮಾಡಿದರೂ ಕೂಡ ನೀರಲ್ಲೇ ಬೇಕಾದ್ರೆ ಮುಳಿಸ್ಬಿಡಿ ಅವನನ್ನು, ಅವನಿಗೆ ಸಂತೋಷನೇ. ಅದಕ್ಕೆ ಶತರುದ್ರಾಭಿಷೇಕ ಅಂತಿದೆ, ಸಹಸ್ರ ಕಲಶ ರುದ್ರಾಭಿಷೇಕ ಅಂತಿದೆ. ಎಷ್ಟು ಬೇಕೋ ಅವನಿಗೆ ಲಿಂಗ ಮಧ್ಯ ಹಾಕ್ಬಿಟ್ಟು ಒಂದು ಕಟ್ಟೆ ಕಟ್ಬಿಟ್ಟು ನೀರು ತುಂಬಿಸ್ಬಿಟ್ಟು ಅಲ್ಲಿ ಇಟ್ಬಿಡ್ತಾರೆ. ಅಂದರೆ ಏನು, ಅದು ಅಭಿಷೇಕ ಪ್ರಿಯೋ ರುದ್ರ. ಹಾಗೆ ಸೂರ್ಯ ಇದ್ದಲ್ಲ ಅವನು ನಮಸ್ಕಾರ ಪ್ರಿಯ. ನಮಸ್ಕಾರ ಒಂದು 10 ನಮಸ್ಕಾರ ಹಾಕ್ಬಿಟ್ರೆ ಸೂರ್ಯ ಆರೋಗ್ಯ ಎಲ್ಲ ಕೊಟ್ಬಿಡ್ತಾರೆ. ನಾವು ಅದನ್ನೇ ಹಾಕಲ್ಲ, ಸೂರ್ಯನಿಗೆ ಹಾಕಬೇಕು ಹೊಸತ. ಹೀಗೆ ಒಬ್ಬೊಬ್ಬರು ಒಂದೊಂದು ಕೊಡ್ತಾರೆ. ಪರಮಾತ್ಮ ಮೋಕ್ಷವನ್ನೇ ಕೊಡ್ತಾನೆ. ಇಲ್ಲಿ ಗಜೇಂದ್ರ ಇದ್ದಲ್ಲ ಅವನ ದೃಷ್ಟ ಅಂತ ಕೊಡ್ತಾರೆ. ಪತ್ರಂ ಪುಷ್ಪಂ ಅಂದಕ್ಕೆ ಗಜೇಂದ್ರ ವಸ್ತುತ ಹಾಹ ಹೂಹು ಎಂಬುದಕ್ಕಂಥ ಗಂಧರ್ವರು. ಹಾಹ ಎಂಬುದಕ್ಕಂಥವನು, ಹೂಹು ಎಂಬುದಕ್ಕಂಥ ಇಬ್ಬರು ಕೂಡ ಗಂಧರ್ವರೇ ಇದ್ದಾರೆ. ಅವರು ದೇವಲ ಎಂಬುದಕ್ಕಂಥ ಋಷಿ ಏನಿದ್ದಾನೆ ಅವನ ಮಿತ್ರರು. ಒಂದು ಸಾರಿ ಒಂದು ಸರೋವರದಲ್ಲಿ ಇದ್ದಾರೆ. ಸರೋವರದಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಕೂತಿದ್ದಾನೆ ದೇವಲ ಋಷಿ. ಆ ಸಂದರ್ಭದಲ್ಲಿ
ಹಾಹ ಮತ್ತು ಹೂಹು ಗಂಧರ್ವರು ನೋಡ್ತಾರೆ. ಹೇಗಿದ್ದು ನನ್ನ ಮಿತ್ರ ಅಲ್ವಾ, ಒಂದು ತಮಾಷೆ ಮಾಡೋಣ. ನೀನು ಆನೆಯಾಗಿ ಮೇಲೆ ನಿಂತ್ಕೋ, ನಾನು ಮೊಸಳೆಯಾಗಿ ಅವನ ಕಾಲನ್ನು ಹಿಡ್ಕೊಬಿಡ್ತೇನೆ ಅಂತ. ಸರಿ ಹಾಗೆ ಆಗಲಿ ಅಂತ ಹೇಳಿಬಿಟ್ಟು ಮೊಸಳೆಯಾಗಿ ಬಂದು ಕಾಲು ಹಿಡ್ಕೊಂಬಿಟ್ಟ. ಮೊದಲೇ ಅವನಿಗೆ ಯಾರು ಹೇಳಿದ್ರು, ಈ ಸರೋವರದ ಮೊಸಳೆ ಇದೆ, ಕಾಲು ಚಾಚಬೇಡ ಅಂತ ಹೇಳಿದ್ರು. ಅದೇ ತಲೆಯಲ್ಲಿ ಬೇರೆ ಇತ್ತು. ಈ ಮೊಸಳೆ ಬೇಡ ಹಿಡ್ಕೊಂಬಿಡ್ತಾ, ಇಲ್ಲೋ ಹವು ಹಾರ್ಬಿಟ್ಟ, ಓಡ್ ಬಂದು ದಂಡೆ ಬಂದ್ಬಿಟ್ಟ. ಬಂದ್ಕೊಳ್ಳಿ ಅದು ಆನೆ ನಿಂತ್ಕೊಂಡಿತ್ತು. ಆನೆ ಏನಿದೆ ಅದು ಇವನನ್ನು ಎತ್ಕೊಂಡು ಉಯ್ಯಾಲೆ 4 ಸತಿ ಮಾಡ್ತು. ಆ ಓಡ ಬಂದಿದ್ದಲ್ಲ ಭಯಕ್ಕೆ, ಆ ಉಯ್ಯಾಲೆ ಆಡಿದಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು. ಈಗ ದೇವರು ಋಷಿ ಶಾಪ ಕೊಡ್ತಾನೆ, ನೀವಿಬ್ಬರೂ ಕೂಡ ದೇವ ಪೂಜೆ ಸಂಧ್ಯಾವಂದನಾದಿಗಳು ಮಾಡೋ ತಮಾಷೆ ಮಾಡೋ ಕಾಲ ಏನದು, ಗೊತ್ತು ಬೇಡವ ತಮಾಷೆ ಮಾಡಲಿಕ್ಕೆ. ನಿಮ್ಮ ಮಿತ್ರ ಆಗಿರ್ಬೋದು, ಸಂಧ್ಯಾವಂದನೆ ಮಾಡೋ ಹಿಂಗೆ ಮಾಡಿದಕ್ಕೋಸ್ಕರವಾಗಿ ನೀ ಏನು ಮೊಸಳೆ ಆಗಿದ್ದ ಅವನು ಮೊಸಳೆನೇ ಆಗಿರಲಿ, ಇವರೇನು ಆನೆ ಆಗಿದ್ದ ಆನೆನೇ ಆಗಲಿ. ಆದರೆ ಆನೆ ಆಗೋಕ್ಕಿಂತ ಮೊದಲು ನನಗೆ ಉಯ್ಯಾಲೆ ಮಾಡಿಸಿದ್ನಲ್ಲ, ಅದಕ್ಕೂ ಫಲ ಇದೆ. ಇಂದ್ರದ್ಯುಮ್ನ ರಾಜನಾಗಿ ಎಷ್ಟೋ ವರ್ಷ ರಾಜ್ಯ ಮಾಡಿದ ಆಮೇಲೆ ಅಗಸ್ತ್ಯ ಋಷಿಗಳಿಂದ ಶಾಪ ಬಂದು ಅವನು ಆನೆ ಆಗ್ತಾನೆ ಅಂತ ಇಷ್ಟು ಶಾಪ ಕೊಟ್ಟು ಅವರು ಹೋದ. ಅವನು ಇವ್ರಿಗೂ ಬೇಜಾರಾಯಿತು ಅಂತ ಇಬ್ಬರು ಕೂಡ ಆದರು. ಒಂದು ಸಾರಿ ವರುಣ ದೇವರೇನಿದ್ದಾರೆ ಅವರ ಋತುಮನ್ನಾಮ ಆಸೀತ್ ಗಿರಿವರೋ ರಾಜನ್ನ ತ್ರಿಕೂಟ ಇದು ವಿಶ್ವತಃ ಕ್ಷೀರೋದಯ ರಾವೃತ ಶ್ರೀಮಾನ್ ಯೋಜನಾಯಿತ ಮುಚ್ಚಿರತಃ ಗಜೇಂದ್ರ ಮೋಕ್ಷದಲ್ಲಿ ಹೇಳ್ತಾರೆ. ಉದ್ಯಾನಂ ಋತುಮನ್ನಾಮ ಆಕ್ರೀಡಂ ಸುರಯೋಷಿತಾಂ. ದೇವತೆಗಳೆಲ್ಲ ಬಂದಲ್ಲಿ ವಿಹಾರ ಮಾಡ್ತಾರಂತೆ. ಅಲ್ಲಿ ಈ ಸಲಗ ಇದಲ್ಲ ಆನೆಯಾಗಿ ಬಂದಿದೆ. ಆ ಸಲಗ ಹೇಗೆ ಅಂದರೆ ಸಿಂಹನ್ನೂ ಕೂಡ ಬೇಕಾದ್ರೆ ಹೆದರ್ಸತ್ತೆ. ಸಿಂಹ ಈ ಆನೆ ಹತ್ರ ಬರ್ಲಿಕ್ಕೆ ಭಯ ಪಡುತ್ತೆ. ಆದ್ದರಿಂದ ಚಿಕ್ಕ ಚಿಕ್ಕ ವ್ಯಾಲ ಮೃಗಗಳು ಕೋತಿ ಅಂಥದ್ದೆಲ್ಲ ಮೊಲಗಳೆಲ್ಲ ಬಂದು ಇದರ ಸಮೀಪದಲ್ಲೇ ಓಡಾಡ್ತಾ ಇರ್ತವೆ. ಈ ಸಮೀಪ ಇತ್ತು ಅಂತ ಸಿಂಹ ಬರಲ್ಲ. ಹೀಗಾಗಿ ಇಂತಹ ಒಂದು ವಿಶೇಷವನ್ನು ಅಲ್ಲಿ ಹೇಳಿದ್ದಾರೆ. ಇಷ್ಟಾದ ಮೇಲೆ ಒಂದು ಸಾರಿ ತುಂಬ ಬಾಯಕಾಯಿತು, ಬಿಸಿಲಿನ ಜಳ ಆನೆಗೆ. ಈ ಸಂದರ್ಭದಲ್ಲಿ ಸರಿಯಾಗಿ ಅವನೇ ಮಾಡ್ದ, ಈ ಸರೋವರಕ್ಕೆ ಬಂದ. ಸರೋವರಕ್ಕೆ ಬಂದು ಸಂಸ್ನಪಯನ್ ಯಥಾಗೃಹಿ, ತಾನು ಸ್ನಾನ ಮಾಡದ ಮೊದಲು ತನ್ನ ಸೊಳ್ಳೆದ ನೀರು ಹಾಕೊಂಡು ಸ್ನಾನ ಮಾಡ್ದ. ಸ್ನಾನ ಮಾಡಿ ಆದಮೇಲೆ ಅಲ್ಲಿರ್ತಕ್ಕಂಥ ಆನೆಗಳೆಲ್ಲ ಇದ್ದು ಹೆಣ್ಣಾನೆಗಳು, ಅದಕ್ಕೆಲ್ಲ ಸ್ನಾನ ಮಾಡಿದ್ದ. ಆಮೇಲೆ ನೀರನ್ನು ಕುಡಿದ. ತನ್ನ ಪುಷ್ಕರೋಧೃತಂ ಅಂದರೆ ಸೊಂಡಿಲಿಂದ ನೀರು ತೆಗೆದು ನೀರು ಕುಡಿದ. ನೋಡಿ, ಆನೆಗಿರೋ ಬುದ್ಧಿಯೂ ನಮಗಿಲ್ಲ. ಏನು, ಸ್ನಾನವನ್ನು ಮಾಡಿ ನೀರು ಕುಡಿದಂಥವನು. ನಾವೇನೇ ಕುಡಿಬೇಕಾಗಿದ್ದು ಸ್ನಾನವನ್ನು ಮಾಡಿ ಕುಡಿಬೇಕು, ಆನೆ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ಮೇಲೆ ಅವನಿಗೆ ಮುಂದೆ ಏನಾಗುತ್ತೆ ಎಂದು ಗೊತ್ತಿಲ್ಲ. ಹೆಂಡತಿ ಮಕ್ಕಳು ಎಲ್ಲ ಮುಂದೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಮುಂದೆ ಏನಾಗುತ್ತೆ ಅಂತ ನಮಗೇನು ಗೊತ್ತಾಗೋದಿಲ್ಲ. ಆದರೆ ನಾವು ಮಾತ್ರ ಪರಮಾತ್ಮನ ಮರ್ತ ಕುರಿ ಇರುತ್ತಲ್ಲ, ಕುರಿ ಅಥವಾ ಮೇಕೆಗಳು, ಅದು ಮುಂದಿನ ಸರದಿ ಆ ಮೇಕೆದೆ. ಆದರೂ ಕೂಡ ಅಲ್ಲಿ ಒಂದು ಸೊಪ್ಪು ಕಟ್ಟಿರ್ತಾರೆ, ಅದು ತಿಂತಾ ಕೂತಿರುತ್ತೆ. ಮುಂದಿನ ಬಲಿ ಇದೇನೆ, ಆ ಸೊಪ್ಪು ತಿಂತಾ ಇರುತ್ತೆ. ನಾವು ಕೂಡ ಯಥಾ ಪ್ರಕಾರ 50, 60, 70 ಆಗಿರುತ್ತೆ, ವಯಸ್ಸಾಗಿದ್ದಲ್ಲ. ಈಗಾಗಲೇ ಪ್ರಾಣ ಅರ್ಧ ಹಿಂದಿನಿಂದ ಬಂದು ಯಾವುದು ಕಾಲವಿಯಾಲ ಮುಖ ಲೀಡ ಅಂತ ಹೇಳ್ಬಿಟ್ಟು ಭಾಗವತ ಹೇಳುವಂತೆ, ಕಾಲ ಎಂಬುದಕ್ಕಂಥ ಸರ್ಪ ಬಂದು ನಮಗೆ ಎಷ್ಟು ವರ್ಷ ಆಗಿದೋ ಅಷ್ಟು ತಿಂದುಬಿಟ್ಟಿದೆ, ಈಗ ನುಂಗಿದೆ. ಆದರೂ ಕೂಡ ನಾವು ಪಾಯಸ ತಿಂಡಿ ಅದೆಲ್ಲ ಏನು ಬೇಕೋ ಭಕ್ಷ್ಯ ಮಾಡ್ಕೊಂಡು ತಿಂತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ನುಂಗಿದ್ರೆ ಹೊರಟೋಗ್ತೀವಿ ನಾವು, ಆದರೆ ಅದು ಮರೆತು ತಿಂತಾ ಇದ್ದೀವಿ. ಅದಕ್ಕೆ ದೃಷ್ಟಾಂತ ಕೊಡೋದು ಯಾವುದು ಅಂದರೆ, ಈ ಒಂದು ಕಪ್ಪೆ ಎಂಬತಕ್ಕಂಥದ್ದನ್ನು ಹಿಂದ್ಗಡೆಯಿಂದ ಬಂದು ಮುಕ್ಕಾಲು ಭಾಗ ನುಂಗಿದೆ ಸರ್ಪ. ಆದ್ರೆ ಆ ಕಪ್ಪೆ ಇದಲ್ಲ, ಅದು ಇಷ್ಟುದ್ದ ನಾಲಿಗೆ ಮಾಡಲಿಕ್ಕಂತ ಹುಳುಗಳು ತಿಂತಾ ಇದಂತೆ. ನಮ್ಮ ಸ್ಥಿತಿ ಕಪ್ಪೆ ಸ್ಥಿತಿ ಆಗಿದೆ. ಇದನ್ನೇ ಟೀಕಾರಾಯರು ಬೇರೆ ರೀತಿ ಹೇಳ್ತಾರೆ. ಕುಪಿತಾಹೆ ಪಣಚ್ಛಾಯ ಸಮೀಕೃತ್ಯ ಅಪರಂ ಸುಖಂ ಅಂತ. ಅಂದರೆ ಅಪರ ಸುಖ ಸಾಂಸಾರ ಸುಖ ಇದಲ್ಲ, ಅದು ಕೋಪಗೊಂಡಿರತಕ್ಕಂಥ ಸರ್ಪ ಇದಲ್ಲ, ಅದರ ನೆರಳು. ಅಂದರೆ ಅದು ಹೆಡೆ ಎತ್ಕೊಂಡಿದೆ, ಹಸಿವೆ ಬೇರೆ ಆ ಸರ್ಪಕ್ಕೆ. ಈಗ ಒಂದು ಕಪ್ಪೆ ಬಂತು, ಬಿಸಿಲು ಅಂತ ಹೇಳಿಬಿಟ್ಟು, ಇಲ್ಲೊಂದು ನೆರಳಿದೆ ಅಂತ ಹೇಳ್ಬಿಟ್ಟು ಸರ್ಪದ ಹೆಡೆ ಇದಲ್ಲ ಅಲ್ಲೇ ಬಂತು. 2ನೇ ಕ್ಷಣದ ಅದಿಲ್ಲ, ಸರ್ಪಕ್ಕೆ ಬಾಯಿ ಆಗೋಯ್ತು, ಬಾಯಿಗೆ ಆಹುತಿ ಆಗೋಯ್ತು. ಕೋಪಗೊಂಡಿರತಕ್ಕಂಥ, ಯಾಕೆ ಕೋಪಗೊಂಡಿದೆ? ಹಸಿವೆಯಿಂದ ಕೋಪಗೊಂಡಿರತಕ್ಕಂಥ ಸರ್ಪದ ನೆರಳು ಈ ಸಂಸಾರ ಅಂದರೆ. ಮತ್ತು ಈ ನೆರಳು ಬೇಡ, ಇನ್ನು ಯಾವ ನೆರಳು ಹಿಡಿಬೇಕು ಹೇಳಿ ಅಂದರೆ ವಾದಿರಾದರೆ ಹೇಳ್ತಾರೆ,
ಯಾವುದು? ಶ್ರೀ ವೆಂಕಟರ ಸಚ್ಚೈಲ ದಾಸಿ ಕೃತಾಮರಹ ಛಾಯೆಯ ಪಾತುಮಾಂ ನಿತ್ಯಂ ಶ್ರೀನಿವಾಸ ಸುರದ್ರುಮಃ. ಶ್ರೀನಿವಾಸ ಎಂಬತಕ್ಕಂಥ ಕಲ್ಪವೃಕ್ಷದ ನೆರಳು ತಗೋಬೇಕೆ ಹೊರತಾಗಿ ಈ ಒಂದು ಸರ್ಪ ಇದಲ್ಲ ಆ ನೆರಳನ್ನು ತಗೋಬಾರದು ಎಂಬುದಾಗಿ ಅವರು ಹೇಳ್ತಾರೆ. ಅಂತೂ ಹೀಗಾಗಿ ಯಾರು ಗಜೇಂದ್ರ ಇದ್ದಾನಲ್ಲ, ಅವನು ಮುಂದೆ ಏನು ಅನರ್ಥ ಆಗತ್ತೆ ಅಂತ ಗೊತ್ತಿಲ್ಲದೆ ಅವನು ವಿಹಾರ ಮಾಡ್ಕೊಂಡಿದ್ದಾನೆ. ಕಡೆಗೇನಾಯಿತು? ಮೊಸಳೆ ಬಂತು, ಕಾಲು ಇಟ್ಟಿದ್ದ ಅದರಲ್ಲಿ, ಆ ಕಾಲನ್ನು ಹಿಡ್ಕೊಂಡು ಅದು ನೀರಿಗೆ ಅದೇ ಎಳೆಯುತ್ತೆ, ಇದು ದಂಡೆ ಮೇಲೆ ಆನೆ ಎಳೆಯುತ್ತೆ. ಈ ಮಧ್ಯದಲ್ಲಿ ರಕ್ತ ಎಂಬತಕ್ಕಂಥದ್ದು ಹಲ್ಲುಗಳಿಗೆ ಸಿಕ್ಕಿ ರಕ್ತ ಅದಕ್ಕೆ ಸಿಗ್ತಾ ಇದೆ ಮೊಸಳೆಗೆ, ಆದರೆ ಇದಕ್ಕೆ ರಕ್ತ ಇಲ್ಲ, ಬರೀ ನೀರು ಮಾತ್ರ ಅಷ್ಟೆ. ಎಷ್ಟೋ ಪ್ರಯತ್ನ, 1,000 ಏವಂ ಸಮಾಹ ಸಹಸ್ರಂ ವ್ಯಗವನ್ ಮಹೀಪತೆ, 1,000 ವರ್ಷ ಹಿಂಗೆ ನಡೀತಂತೆ. ಅದು ನೀರಿಗೆ ಎಳೆಯೋದು, ಇದು ಇಲ್ಲಿಗೆ ಎಳೆಯೋದು, ಹೀಗೆ ಮಾಡಿ ಕಡೆಗೆ ಅದು ಶಕ್ತಿಗಳೆಲ್ಲ ಆನೆದು ಮುಗೀತು. ಆಮೇಲೆ ಆನೆಗಳೆಲ್ಲ ಬಂದು, ಹೆಣ್ಣಾನೆಗಳೆಲ್ಲ ಬಂದು ರಕ್ಷಣೆ ಮಾಡಬೇಕು ಅಂತ ಸೊಂಡುಗಳಿಂದ ಹಾಕಿ ಎಳೆದು ಬಂತೆ ಅದನ್ನು, ಆದರೆ ಬರಲಿಲ್ಲ. ಕಡೆಗೆ ಆನೆಗಳು ಏನು ಮಾಡಲಿಕ್ಕಾಗಲಿಲ್ಲ, ಹೆಣ್ಣಾನೆಗಳು ಸುಮ್ಮನೆ ಕೂಗಿದ್ವು ಅಷ್ಟೆ. ಆಗ ಗಜೇಂದ್ರ ಆಲೋಚನೆ ಮಾಡ್ತಾನೆ, ನಮಾಮಿ ಮೇ ಜ್ಞಾತಯ ಆತುರಂ ಗಜಾಹ ಕುತಃಕರಿಣ್ಯ ಪ್ರಭವಂತಿ ಮೋಚಿತುಂ ಗ್ರಾಹೇಣ ಪಾಶೇನ ವಿಧಾತುರಾವೃತೋ ಪರಂಚ ತಂ ಯಾಮಿ ಪರಂಪರಾಯಣಂ. ಯಾರೂ ಕೂಡ ನಮ್ಮ ರಕ್ಷಣೆ ಮಾಡೋದಿಲ್ಲ, ನಮ್ಮ ರಕ್ಷಣೆ ನಾವೇ ಮಾಡ್ಕೋಬೇಕು. ಯಾರೂ ರಕ್ಷಣೆ ಮಾಡಲ್ಲ, ಎಲ್ಲರೂ ನಮ್ಮ ರಕ್ಷಣೆ ನಮ್ಮದೇ. ನಮ್ಮ ರಕ್ಷಣೆ ಹೇಗೆ ಮಾಡ್ಕೊಳ್ಳೋದು? ಆನೆ ಏನು ಮಾಡ್ತು? ಎಲ್ಲ ಹೆಣ್ಣಾನೆಗಳೆಲ್ಲ ಬಂದು ಎಳೆದು ರಕ್ಷಿತ ಆಗಿಲ್ಲ. ಕಡೆ ಪರಮಾತ್ಮನೇ ಗತಿ ಅಂತ ಹೇಳ್ತು. ಪರಮಾತ್ಮ ಸ್ತೋತ್ರ ಮಾಡ್ತು. ಆ ಸ್ತೋತ್ರ ಮಾಡುವಾಗ ಆನೆಗೆ ವೇದದ್ದವೇ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಬಂತು. ಸತ್ಯಧರ್ಮ ತೀರ್ಥ ಆ ಪ್ರಶ್ನೆ ಹಾಕ್ಕೊಂಡಿದ್ದಾರೆ. ಆನೆಗೆಲ್ಲಾದರೂ ಕೂಡ ವೇದ ಮಂತ್ರ ಎಲ್ಲ ಬರುತ್ತಾ? ಅಲ್ಲೇನಿದೆ ಮಂತ್ರ ಗೊತ್ತಾ? ಓಂ ನಮೋ ಭಗವತೆ ತಸ್ಮೈ ಯತಯೇ ತಚ್ಚಿದಾತ್ಮಕಂ ಪುರುಷಾಯ ಆದಿಬೀಜಾಯ ಪರೇಶಾಯ ವಿಧೀಮಹಿ ಯಸ್ಮಿನ್ ಇದಂ ಯತಶ್ಚೇದಂ ಏನೇದಂ ಯೈದಂ ಸ್ವಯಂ. ಇದೇನಿದು? ಯಥೋ ವಾಯುಮಾನಿ ಭೂತಾನಿ ಜಾಯಂತೆ. ವೇದ ಮಂತ್ರದ ಅನುವಾದ ಅಂದರೆ ಏನು? ಎಲ್ಲವೂ ಕೂಡ ಅಷ್ಟೇ. ನಮಃಶಾಂತಾಯ ಘೋರಾಯ ಮೂಢಾಯ ಗುಣಕರ್ಮಣೆ, ಇದೆಲ್ಲವೂ ಕೂಡ ಗಜೇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಕ್ಷೇತ್ರಜ್ಞಾಯ ನಮಸ್ತುಭ್ಯಂ, ಕ್ಷೇತ್ರಜ್ಞ ಅಂತ ಪರಮಾತ್ಮ ನಮ್ಮ ಕ್ಷೇತ್ರವನ್ನು ನಾವೇ ತಿಳ್ಕೊಂಡಿಲ್ಲ. ಆ ದುರ್ಯೋಧನ ಇದ್ನಲ್ಲ, ಅವನು ಮಯಭವನಕ್ಕೆ ಹೋಗ್ಬಿಟ್ಟು ಅವನಿಗೆ ಯಾವುದು ಬಾಗಿಲು, ಯಾವುದು ದ್ವಾರ ಇಲ್ಲದೇ ಯಾವುದು, ಗೋಡೆ ಯಾವುದು ಗೊತ್ತಾಗಿಲ್ಲ. ಈಗ ಯಾರ್ಯಾರೋ ಮನೆಗೆ ಹೋಗ್ಬಿಟ್ಟು ನಾವು ನುಗ್ಗಿದ್ರೆ ತಲೆ ಹೊಡ್ಕೋಬೇಕಾಗಿತ್ತು ಅವನಾಗೆ. ಮತ್ತೇನು ಮಾಡ್ಬೇಕಾಗಾರೆ? ಮನೆಗೆ ಗೊತ್ತಿರಬೇಕು, ಅಲ್ಲಿ ಹೋಗ್ಬೇಕಿಲ್ಲ, ಅವನು ಕರ್ಕೊಂಡೋಗ್ಬೇಕು ಯಜಮಾನನ್ನ. ಇಲ್ಲಿ ಹಾಗೆ ಆಗಿದೆ, ಏಟು ಬಿತ್ತು ಅವನಿಗೆ, ದುರ್ಯೋಧನಿಗೆ. ಹಾಗೆ ನಾವು ಏಟು ತಿನ್ನಬಾರ್ದು. ಅದರಿಂದ ಕ್ಷೇತ್ರಜ್ಞಾಯ ನಮಸ್ತುಭ್ಯಂ. ನಮ್ಮ ಕ್ಷೇತ್ರ ಏನಿದೆ, 25 ತತ್ವಗಳಿಂದ ಮಾಡಿರ್ತಕ್ಕಂಥ ಕ್ಷೇತ್ರ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಆಗಿಲ್ಲ. ನಮ್ಮದೇ ಶರೀರ, ಆದರೆ ಪರಮಾತ್ಮನಿಗೆ ಮಾತ್ರ ಗೊತ್ತು. ಅದು ಕ್ಷೇತ್ರಜ್ಞ ಎಂಬತಕ್ಕಂಥ ಒಂದು ವಿಚಾರ ಒಂದು ಗೀತೆಯಲ್ಲಿ ಬರ್ತಾ ಇದೆ. ಇಂತಹ ಒಂದು ಅದ್ಭುತವಾದ ಸ್ತೋತ್ರವನ್ನು ಮಾಡಿದರು. ಕಡೆಗೆ ಪರಮಾತ್ಮ ಇದ್ನಲ್ಲ, ಅವನು ಆಲೋಚನೆ ಮಾಡ್ತಾನೆ. ಏನಂದರೆ, ನನ್ನ ಭಕ್ತ ಸ್ತೋತ್ರ ಮಾಡ್ತಾ ಇದ್ದಾನೆ, ನಾನು ಹೋಗಲಿದ್ರೆ ಹೇಗೆ? ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣಾಕ್ಷಯಂ ಅಂತ ಅಜಾಮಿಳ ಉಪಾಖ್ಯಾನದಲ್ಲಿ ಹೇಳ್ತಾರೆ. ಪರಮಾತ್ಮ ಎಲ್ಲೋ ವೈಕುಂಠದಲ್ಲಿ, ವೈಕುಂಠ ಅಂದರೆ 16,25,00,000 ಯೋಜನ ಭೂಮಿಯಿಂದ ವೈಕುಂಠಕ್ಕೆ 16,25,00,000 ಯೋಜನ. ಅಷ್ಟು ದೂರ ಹೋಗಲಿಕ್ಕೆ ಯಾವ ವಿಮಾನವೂ ಇಲ್ಲ, ಯಾವ ಸಾಧನೆ ಬಿಟ್ಟು ಇನ್ಯಾವುದೂ ಅಲ್ಲಿ ಸಿಗೋದಿಲ್ಲ. ಇಂತಹ ಅದಕ್ಕೆ ಅಲ್ಲಿಂದ ಬರಬೇಕು ಪರಮಾತ್ಮ. ಬಂದು ಕೂಡಲೇ ಏನಾಯಿತು? ಓಡಿ ಬಂದಲ್ಲ ಪರಮಾತ್ಮ. ಲಕ್ಷ್ಮೀದೇವಿ ಅಲ್ಲಿದ್ಲು. ಲಕ್ಷ್ಮೀದೇವಿ ಜೊತೆ ಪಗಡೆ ಆಟ ಆಡ್ತಾಯಿದ್ರು. ಪಗಡೆ ಆಟ ಆಡುವಾಗ ಅವನು ಲಕ್ಷ್ಮೀದೇವಿ ಕೇಳ್ತಾಳಂತೆ, ನೋಡ್ರಿ ನೀವೇ ಗೆಲ್ತಾ ಇರ್ತೀರಿ ಆಟ, ಪರಮಾತ್ಮನ ಸೋಲಿಲ್ವಲ್ಲ, ಮತ್ತು ನಾನು ಯಾಕೆ ಆಟ ಆಡಬೇಕು? ನಂಗೆ ಮನೇಲಿ ಕೆಲಸ ಇದ್ದು ಹೋಗ್ತೀನಿ ಅಂತೇಳು. ಇಲ್ಲ, ಈ ಸತಿ ನೀನೇ ಗೆಲ್ತಿ, ಕೂತ್ಕೊಂಡು ಕೂಡಿದ್ದ. ಅವಳು ಎದ್ದು ಹೊಟ್ಟೋಗ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಮೇಲೂದ ಇರುತ್ತಲ್ಲ, ಅದನ್ನು ಬಟ್ಟೆ ಹಿಂಗೆ ಸುತ್ಕೊಂಡಂತ, ಬೆಟ್ಟಿಗೆ ಮೇಲೂದ ಅಂತ ಹಾಕ್ಕೊಂಡಿರ್ತಾರಲ್ಲ, ಅದನ್ನು ಬೆಟ್ಟಿಗೆ ಸುತ್ಕೊಂಡಂತ ಎಲ್ಲಿ ಎದ್ದು ಹೊಟ್ಟೋಗ್ತಾಳೋ ಅಂತ. ಅಷ್ಟರಲ್ಲಿ ನಾರಾಯಣ ಆಖರಿಗಳು ಭಗವಂತ ನಮಸ್ತೆ ಅಂತ ಸ್ತೋತ್ರ ಮಾಡ್ದ. ಸ್ತೋತ್ರ ಮಾಡಿದ ಕೂಡಲೇ ಪರಮಾತ್ಮ ಏನು ಮಾಡ್ದ?
ಆ ಬಟ್ಟೆ ಸಹಿತವಾಗಿ ಓಡಿ ಬಂದಿದ್ದಾನೆ. ಬಟ್ಟೆ ಸಹಿತವಾಗಿ ಓಡಿ ಬಂದಿದ್ದಾನೆ. ವ್ಯಾಸರಾಜರು ಒಂದು ಉಗಾಭೋಗ ಮಾಡಿದ್ದಾರೆ ಈ ಸಂದರ್ಭ ತಕ್ಕಂತೆ. ಕರಿ ಶ್ರೀಹರಿ ಎನ್ನಲು ಸಿರಿಗೆ ಹೇಳದೆ ಬಂದೆ ಉರಗ ಮಂಚ ಧುಮುಕಿ ವಿರಿಂಚೆಯ ನಿತ್ತ ಕೈಲಾಘವನ್ನೊಲ್ಲದೆ ಹನುಮನಿತ್ತ ಹಾವಿಗೆಯ ಹಾರಿ ಗರುಡ ನೊದಿಗೆ ಬರೆ ತಿರುಗಿ ನೋಡದೆ ಬಂದೆ ನಿನ್ನ ತ್ವರಿತಕ್ಕೆ ನಮೋ ನಮೋ ಎಂಬೆ ಶ್ರೀಕೃಷ್ಣ. ಎಷ್ಟು ಭಕ್ತರ ಆಪತ್ತಲ್ಲಿದ್ದು ಎಷ್ಟು ಕಾಳಜಿ ನಿಂಗೆ ಅಂತ ವ್ಯಾಸರಾಜರ ಅಭೋಗದಲ್ಲಿ ಹೇಳಿದ್ದಾರೆ. ನೋಡಿ, ಎಲ್ಲರೂ ಹೇಳೋದೇನೆಂದರೆ ಗರುಡ ಮೇಲೆ ಹತ್ತಲೇ ಇಲ್ಲ ಪರಮಾತ್ಮ ಅಂತ. ದಾಸರು ಹೇಳೋದಲ್ಲ ಹಾಗೇನೆ, ವಾದಿರಾಜರು ಹಂಗೆ ಹೇಳಿದ್ದಾರೆ. ಅದು ಛಂದೋಮಯೇನ ಗರುಡನ ಸಮುಖ್ಯಮಾನ ಅಂತ ಭಾಗವತ ಇರುವಾಗ, ಛಂದೋಮಯನಾದ ಗರುಡನ ಮೇಲೆ ಕೂತ್ಕೊಂಡು ಬಂದ ಅಂತ ಇರುವಾಗ ಗರುಡನ ಒದಿಗೆ ಬರೇ ತಿರುಗಿ ನೋಡದೆ ಬಂದೆ, ನೋಡಲೇ ಇಲ್ಲ. ಪುರಂದಾಸರು ಗಜೇಂದ್ರ ಮೋಕ್ಷ ಹಂಗೆ ಬರೆದಿದ್ದಾರೆ. ಇದು ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆ ಅಂತ. ವಸ್ತುತ ಏನು ಮಾಡ್ದ, ಅದಕ್ಕೆ ಈ ತಮಿಳುನಾಡಲ್ಲಿ ತಿರುವಳ್ಳೂರು ಅಂತ ಒಂದು ಊರಿದೆ, ಅಲ್ಲಿಗೆ ನಾವು ಹೋಗಿದ್ವಿ. ನಾವು ತಿರುವಳ್ಳೂರಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಬೇಕು ಅಂತ ಹೋಗಿದ್ದಲ್ಲ, ನಾವು ಯಾವುದೋ ರಾಮದೇವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗಿದ್ದು. ಅದು ಈ ಮಧ್ಯೆ ಅವನ ಕಾರಣ ಏನು ಮಾಡ್ತಂದು ಇಲ್ಲಿ ತೋರಿಸ್ಬಿಟ್ಟ. ಸರಿ, ಇಲ್ಲಿ ಒಳಗಡೆ ಹೋದ್ವಿ. ಹೋದರೆ 32 ಅಡಿ ಗರುಡ, 32 ಅಡಿ ಗರುಡ ಇದ್ದಾನೆ. ತಲೆ ಎತ್ತಬೇಕು ಪೂರ್ತಿ. ನೀವೇ ಟೋಪಿ ಹಾಕ್ಕೊಂಡಿದ್ದು ಅಂದ್ರೆ ಕೆಳಗಡೆ ಬೀಳಲೇಬೇಕು, ತಲೆ ಎತ್ತ ಪೂರ್ತಿ ನೋಡ್ಬೇಕಾದ್ರೆ. ಅಂದರೆ ಅಷ್ಟು ಎತ್ತರದ್ದು. ಅದೆಲ್ಲ ಮೈಯೆಲ್ಲ ರಕ್ತಗಳು ಅವನಿಗೆ, ರಕ್ತ ಆಗ ಗೈದಿಗೆ. ನಾವು ರಕ್ತ ಅಲ್ಲಿ ಬಣ್ಣ ಹಚ್ಚಿದ್ದಾರೆ ಅಂತ ನಾವು ಅಂದ್ಕೊಂಡಿವೆ. ಆಮೇಲೆ ಮಂಗಳಾರತಿ ಮಾಡಿದ್ರು ಅವರು ಇಷ್ಟಕ್ಕೆ ಬಂದಿದ್ದ ಪುರೋಹಿತರು. ಗರುಡನ ಇಷ್ಟಕ್ಕೆ ಬಂದಿದ್ದು ಅಂದರೆ ಎಷ್ಟೆತ್ರ ನೋಡ್ಕೋಬೇಕು. ಅಲ್ಲೆಲ್ಲ ಹೇಳಿಬಿಟ್ಟು ಕತೆ ಹೇಳಿದ್ರು ಅವರು. ಇದೇನು ಕತೆ ಗೊತ್ತಾ ನಿಮಗೆ ಅಂತ. ಇಲ್ಲ ಗೊತ್ತಿಲ್ಲ ಅಂದ್ವಿ. ನೋಡಿ, ಅದೆಲ್ಲ ಕಲೆಗಳಾಗಿದ್ದಲ್ಲ, ಅದು ಕತೆ ಹೇಳ್ತೀನಿ ಕೇಳಿ ಅಂತ ಹೇಳ್ಬಿಟ್ಟು ಕತೆ ಹೇಳಿದ್ರು. ಏನಂದರೆ, ಇಲ್ಲಿ ಗರುಡ ಇದ್ದಾನಲ್ಲ, ಯಾರು ನಮ್ಮ ಗಜೇಂದ್ರ ಇದ್ದಾನಲ್ಲ, ಸ್ವಾಮಿ ರಕ್ಷಣೆ ಮಾಡು, ಈ ಮೊಸಳೆಯಿಂದ ರಕ್ಷಣೆ ಮಾಡು ಅಂತ ಕೇಳ್ಕೊತಾ ಇದ್ದಾನೆ. ಪರಮಾತ್ಮ ಹೊರಟುಕೊಳ್ಳೆ ಗರುಡ ಬಂದ. ಸ್ವಾಮಿ ಹತ್ತಿ ಅಂತ ಹತ್ತು ಕೂತ್ಕೊಂಡಂತೆ. ಅದೇ ಚಂದೋಮಯ ಗರುಡೇನ ಅಂತ ಹೇಳಿದ್ದು. ಹತ್ತು ಕೂತಿದ್ದು ಸರಿ. ಬರುವಾಗ ಅವನ ಸ್ಪೀಡು ಸಾಕಾಗ್ತಾ ಇಲ್ಲ ಅಂತೆ ಪರಮಾತ್ಮನಿಗೆ. ಗರುಡನ ಸ್ಪೀಡು ಸಾಕಾಗ್ತಾ ಇಲ್ಲ. ಅದಕ್ಕೆ ಬೇಗ ಹೋಗೋ ಅಂತ ಶಂಖದಿಂದ ಚುಚ್ಚಿ ಗಾಯ ಮಾಡಿದ ಅಂತ ಅವಾಗ ಗರುಡಂಗೆ. ಬೇಗ ಹೋಗು ಅಂತ ಚುಚ್ಚಿ ಗಾಯ ಮಾಡಿ, ಆಮೇಲೆ ಆ ಗಾಯಗಳಂತಿದ್ದು ಆಮೇಲೆ ನೀ ಬೇಡ ಅಂತಬಿಟ್ಟು ಗರುಡನ ಬಿಟ್ಬಿಟ್ಟು ಓಡಿ ಬಂದಂತೆ, ಆ ರಕ್ಷಣೆ ಮಾಡಬೇಕು ಅಂತ. ಆಮೇಲೆ ಅವನ ರಕ್ಷಣೆ ಮಾಡ್ದ. ಆಮೇಲೆ ಗರುಡ ಬಂದು ಬೆಂದು ಕೊಟ್ಟ. ನೋಡಿ, ಅಲ್ಲಿ ಹೋಗಿದ್ದಕ್ಕೆ ನಮ್ಗೆ ಗೊತ್ತಾಯ್ತಿದ್ದು. ಇಲ್ಲಿದ್ರೆ ಏನಪ್ಪ ದಾಸರ ಎಲ್ಲರೂ ಕೂಡ ಗರುಡ ಬಂದರೆ ಹತ್ತೇ ಇಲ್ಲ ಅಂತಾರೆ, ಇಲ್ಲಿ ನೋಡಿದ್ರೆ ಭಾಗವತ ಹಿಂಗೆ ಹೇಳ್ತಾ ಇದ್ದಲ್ಲ ಅಂತ ನಮಗೆ ಸಂದೇಹ ಬರ್ತಾ ಇತ್ತು. ಈಗ ಅದು ಕೂಡ ಪರಿಹಾರ ಆಯಿತು. ಹಾಗಾಗಿ ಆ ಪರಮಾತ್ಮ ಇಲ್ಲಿ ಬಂದು ಕೂಡಲೇ ಏನು ಮಾಡ್ದ, ಒಂದು ಕಮಲವನ್ನು ತೆಗೆದುಕೊಂಡು ಎತ್ತಿ ಅವನು ಕೊಟ್ಟನಂತೆ, ಒಂದು ಪುಷ್ಪವನ್ನು ಕೊಟ್ಟ. ಏನು ಅರ್ಥ ಅದಕ್ಕೆ ಅಂದರೆ, ಈ ಪುಷ್ಪ ಇದಲ್ಲ ಅದ್ಯಾವುದು, ಕಮಲದ ಹೂವು. ಕಮಲ ಇದು ಅಂದರೆ ನೀನು ಕಮಲದ ಪತಿ, ಕಮಲಳು ಇದ್ದಾಳ ಅವಳ ಪತಿ, ನಿನ್ನ ಪತ್ನಿ ಏನಿದ್ದಾಳವಳು ಕಮಲದಲ್ಲೇ ಇರೋಳು. ಇದನ್ನಾದರೂ ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ, ಇನ್ನೇನು ಕೊಡ್ಲಿಕ್ಕೂ ಇಲ್ಲ ಅಂತ ಹೇಳಿಬಿಟ್ಟು ಷೋಡಶೋಪಚಾರ ಪೂಜೆ ನಿಂಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಪುಷ್ಪವನ್ನು ಅದು ತಗೋ ಎಂಬುದಾಗಿ ಆ ಷೋಡಶ ಉಪಚಾರ ಪೂಜೆಯ ಬದಲಾಗಿ ಇದನ್ನು ಓಂ ನಮೋ ನಾರಾಯಣ ಅಂತ ಹೇಳ್ತಾನೆ ಇದ್ದಾರೆ. ಯಾವತ್ತೂ ಕೂಡ ನಾವು ಷೋಡಶೋಪಚಾರ ಪೂಜೆ ಮಾಡುವಾಗ ಅಕಸ್ಮಾತ್ ಏನಾದರೂ ಒಂದು ಉಪಚಾರ ಪೂಜೆ ನಮ್ಮಲ್ಲಿ ಇಲ್ಲ ಅಂತ ಆದರೆ ಓಂ ನಮೋ ನಾರಾಯಣಾಯ ಓಂ ವನಮಾಲಾಂ ಸಮರ್ಪಯಾಮಿ ಅಂತ ಓಂ ನಮೋ ನಾರಾಯಣ ಅಂತ ಹೇಳಿಬಿಟ್ರೆ ಆ ಷೋಡಶೋಪಚಾರ ಪೂಜೆ ಫಿಲ್ ಇನ್ ದ ಬ್ಲಾಂಕ್ಸ್. ಅದು ಅದಕ್ಕೆ ಪೂಜೆಯಲ್ಲಿ ಓಂ ನಮೋ ನಾರಾಯಣ ಬರ್ತಾನೇ ಇರಬೇಕು ಎಲ್ಲ ಕಡೆಯೂ ಕೂಡ. ಆ ರೀತಿಯಾಗಿ ಮಾಡಿದ್ದಾರೆ. ಅಂಥವರಿಗೆ ವಿಶೇಷವಾಗಿ ಪರಮಾತ್ಮ ಅನುಗ್ರಹ ಮಾಡ್ದ. ಆದರೆ ಒಂದು ಪುಷ್ಪ ಕೊಟ್ಟಿದ್ದಕ್ಕಾಗಿ ಅವನ ಕಷ್ಟಗಳೆಲ್ಲ ಪರಿಹಾರ ಮಾಡಿ ಅವನನ್ನು ಯಥಾ ಪ್ರಕಾರ ಮುಟ್ಟಿದಂತೆ. ನೋಡಿ, ಇಲ್ಲಿ ಕೂಡ ಒಂದು ವಿಶೇಷ ಸತ್ಯಧರ್ಮ ತೀರ್ಥರು ಹೇಳ್ತಾರೆ. ಏನಂದರೆ, ಮೊಸಳೆನ ಮೊದಲು ಹೊಡೆದಿದ್ದು ಚಕ್ರೇಣ ನಕ್ರಬದರಂ ನಿಪಾಟ್ಯ ತಸ್ಮಾತ್. ಮೊದಲು ಹೊಡೆದಿದ್ದು ಯಾರನ್ನು? ಅವನನ್ನು. ಅವನು ಏನು ಒಂದು ಸ್ತೋತ್ರ ಮಾಡಿಲ್ಲ ಪರಮಾತ್ಮನನ್ನು. ಮೊಸಳೆ ಏನು ಮಾಡ್ದ? ಆ ಮೊಸಳೆ ಎಂಬತಕ್ಕಂಥದ್ದು ಏನಿದೆ ಅದು ಅದರ ರಕ್ತವನ್ನು ಕುಡಿಯೋದ್ರಲ್ಲಿ ಆಸಕ್ತ ಆಗಿಬಿಟ್ಟಿದೆ. ಆನೆ ರಕ್ತ ಕುಡಿಯೋದ್ರಲ್ಲಿ ಸ್ತೋತ್ರ ಇಲ್ಲ, ಏನಿಲ್ಲ. ಇವನು ಸ್ತೋತ್ರ ಮಾಡ್ತಾನೆ ಇದ್ದಾನೆ, ಸುಮಾರು ಸ್ತೋತ್ರ ಮಾಡಿದ್ದಾನೆ. ಮತ್ತೇನಾಯಿತು? ಸ್ತೋತ್ರ ಮಾಡಿದ್ದು ಇವನನ್ನು ಉದ್ಧಾರ ಮಾಡಿದೆ.
ಇವನನ್ನು ಮೊದಲು ಉದ್ಧಾರ ಮಾಡ್ದ. ಯಾಕೆ ಅಂತ ಪ್ರಶ್ನೆ ಹಾಕ್ಕೊಂಡು ಅವ್ರು ಹೇಳ್ತಾರೆ, ಅಚ್ಛ ಅಥವಾ ಪೃಚ್ಛ, ನೀನು ಪ್ರಶ್ನೆ ತುಂಬ ಚೆನ್ನಾಗಿದೆ, ಹೇಳ್ತೀನಿ ಕೇಳು ಅಂತಾರೆ. ಏನದು? ಈಗ ನಾವು ನೇರವಾಗಿ ಪರಮಾತ್ಮನನ್ನೇ ಕೇಳ್ಕೊಂಡ್ರೆ ಪರಮಾತ್ಮ ಬಗ್ಗಲ್ಲ, ಬರೋದಿಲ್ಲ. ಭಕ್ತರ ಮೂಲಕ ಪರಮಾತ್ಮನ ಕೇಳಿದರೆ ಮಾತ್ರ ಪರಮಾತ್ಮ ಅನುಗ್ರಹ ಮಾಡೋದು. ಯಾಕೆ ಅಂದರೆ ನಮ್ಮ ಮತ್ತು ಪರಮಾತ್ಮರ ಮಧ್ಯೆ ವಾಯುದೇವರು ಕೊಂಡಿ ಇದ್ದಾಗೆ, ಸೇತುವೆ. ಯೇಷಃ ಸೇತು ವಿದಾರಣ, ಧಾರಣೆ ಮಾಡುವವನು. ಪರಮಾತ್ಮ ಹೋಗಬೇಕಾದ್ರೆ ಸುಮ್ಮನೆ ಹೊಟ್ಟೋಗ್ಲಿಕ್ಕಾಗತ್ತಾ? ಯಾವುದೇ ನೀವು ನೋಡಿ, ವಿಭೀಷಣ ಇದ್ದ, ಅವನನ್ನು ಸೇರಿಸ್ಕೋಬೇಕೋ ಬೇಡವೋ ಅಂತ ವಿಚಾರ ಬಂತು. ತಾರ ಅಂಗದ ಅವರೆಲ್ಲ ಹೇಳ್ತಾರೆ, ಶತ್ರು ಕಡೆಯನ್ನು ಬಂದವನು ಸೇಕೋ ಬೇಡನು ಅಂತ ಅಂದ್ರವರು. ಆಗ ಹನುಮಂತನ ಮುಖ ನೋಡ್ದ, ಸಾಧು ಸ್ವಭಾವ ಇತಿ ಮನ್ಯೆ ಅಂದ. ಇವನು ಒಳ್ಳೆಯ ಸ್ವಭಾವದ ನಂಗೆ ಗೊತ್ತು, ಸೇರಿಸ್ಕೋಬಹುದು ಅಂದ. ಮತ್ತು ಹನುಮಂತನ ಹೇಳ್ದ ಅಂದರೆ ಮುಗಿದೋಯ್ತು. ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ, ಸೇರಿಸ್ಕೋಬೇಕು. ಹಾಗಾದರೆ ಜೀವಾತ್ಮರಿಗೆಲ್ಲ ಪ್ರತಿನಿಧಿ ಯಾರು? ವಿಭೀಷಣ. ಹನುಮಂತ ಮಧ್ಯೆ ಇದ್ದಾನೆ, ಪರಮಾತ್ಮ ರಾಮ ಇಲ್ಲಿದ್ದಾನೆ. ಇವನನ್ನು ತೋರಿಸಿ ತ್ವದದೀನಂ ದೀನಂ ದೂನಂ ಅನಾಥಂ ಏನಂ ಉದ್ಧರ ಇತಿ ವಿಜ್ಞಾಪನಕರ್ತೃಣಾಂ ಅಂತ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ದೆಯಲ್ಲಿ ಹೇಳಿದಂತೆ ಇವನನ್ನು ಸ್ವೀಕಾರ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಸ್ವೀಕಾರ ಮಾಡಿಬಿಟ್ಟ. ಹಾಗಾದ್ರೆ ನಮ್ಮ ಮತ್ತು ಪರಮಾತ್ಮನ ಮಧ್ಯೆ ಯಾವುದು ಕೊಂಡಿ ಯಾವುದು ಅಂದರೆ ವಾಯುದೇವರೇ ಕೊಂಡಿ, ಬೇರೆ ಇನ್ಯಾರಿಲ್ಲ. ಅವನೇ ಅನುಗ್ರಹ ಮಾಡಬೇಕು. ಈ ಗಜೇಂದ್ರ ಏನಿದ್ದಾನೆ ಅವನ ರಕ್ಷಣೆ ಮಾಡಬೇಕಾಗಿದ್ದ ನಾವು ವಾಯುದೇವರ ಮಧ್ಯೆ ನಾವು ಹೋಗಬೇಕು. ಅದಕ್ಕೆ ಅಡ್ರೆಸ್ಸು ಸರಿಗಿರಬೇಕಾಗಿದ್ದರೆ ಮೊದಲು ಮುಖ್ಯ ಪ್ರಾಣಾಂತರ್ಗತ ಅಂತ ಬರಲಿಲ್ಲ ಅಂದರೆ, ಭಾರತೀ ರಮಣ ಬರಲಿಲ್ಲ ಅಂದರೆ ಅಡ್ರೆಸ್ಸು ಇಲ್ಲದ ಅಥವಾ ತಪ್ಪು ಅಡ್ರೆಸ್ ಕೊಟ್ಟಿರ್ತಕ್ಕಂಥ ಪತ್ರ ಅದು ಹೇಗೆ ಕಸದ ಬುಟ್ಟಿ ಹೋಗಿ ಬೀಳುತ್ತೋ ಅಥವಾ ಡೆಡ್ ಲೆಟರ್ ಅಂತ ಕರೀತಾರೆ, ಹಾಗೆ ಅದು ಡೆಡ್ಡೆ. ವಾಯುದೇವರ ಅನುಗ್ರಹ ಇಲ್ಲ ಅಂದರೆ ಡೆಡ್ ಲೆಟರು, ನಾವು ಕೂಡ ಆಗ್ಬಿಡ್ತೀವಿ ಹಾಗೇನೆ. ಹಾಗಾಗಿ ಇಲ್ಲಿ ಆ ತತ್ವವನ್ನು ಹೇಳ್ತಾ ಇದ್ದಾರೆ ಅವರು. ಯಾಕೆ ಅವನು ಮೊದಲು ಮೊಸಳೆಯನ್ನು ಉದ್ಧಾರ ಮಾಡಿದ್ದು, ಆನೆಯನ್ನು ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಇವನು ನೇರವಾಗಿ ಪರಮಾತ್ಮನನ್ನು ಪಾದ ಹಿಡಿದಿದ್ದಾನೆ. ಯಾರು? ಗಜೇಂದ್ರ. ಪರಮಾತ್ಮನ ಭಕ್ತನನ್ನು ಹಿಡಿದಿಲ್ಲ. ಆದರೆ ಮೊಸಳೆ ಇದಲ್ಲ, ಅದು ಪರಮಾತ್ಮನ ಭಕ್ತನಾದ ಆನೆ ಕಾಲು ಹಿಡ್ಕೊಂಡಿದೆ. ಮತ್ತು ಯಾರನ್ನು ಉದ್ಧಾರ ಮಾಡಬೇಕೀಗ? ಅದಕ್ಕೆ ಮೊಸಳೆನ ಮೊದಲು ಉದ್ಧಾರ ಮಾಡ್ದ, ಆಮೇಲೆ ಇವನು ಉದ್ಧಾರ ಮಾಡ್ದ ಅಂದಮೇಲೆ ಇದು ಕೂಡ ಒಂದು ತತ್ವ ಅಂತ ಹೇಳಿದಾಗಾಯಿತು. ಇದನ್ನು ಸತ್ಯಧರ್ಮ ತೀರ್ಥರು ಬರೀತಾರೆ, ಶಾಸ್ತ್ರವು ಹಾಗೆ ಹೇಳುತ್ತೆ. ಅಲ್ಲದೆ ನಾರದ ಭಕ್ತಿ ಸೂತ್ರಗಳು ಅಂತಿದೆ, ಅದರಲ್ಲೂ ಕೂಡ ಈ ಕಥೆಯನ್ನು ಅವರು ಬರೆದಿದ್ದಾರೆ ಅವರು. ಅಂತೂ ಹೀಗೆ ಒಂದು ಪುಷ್ಪ ಕೊಟ್ಟಿದ್ದಕ್ಕಾಗಿ ಪರಮಾತ್ಮ ಅನುಗ್ರಹ ಮಾಡಿದವನ. ಪತ್ರಂ ಪುಷ್ಪಂ, ಫಲಂ ಅಂದರೆ ಯಾವುದು ಅಂತ ನಮ್ಗೆ ಹಣ್ಣು ಅಂತ ಅರ್ಥ, ಫಲ ಅಂದರೆ. ಆದರೆ ಶಬರಿ ಇದ್ದಾಳಲ್ಲ, ಅವಳು ಕೊಟ್ಟಿದ್ದೇನು ರಾಮಚಂದ್ರ ದೇವರಿಗೆ? ವಸ್ತುತಃ ಶಬರಿ ಅಂದರೆ ಅವಳು ನಿಷಾದ ಜಾತಿಯಲ್ಲಿ ಹುಟ್ಟಿದವಳು. ವಸ್ತುತಃ ಇಂದ್ರದೇವರ ಪತ್ನಿಯಾದಕ್ಕಂಥ ಶಚೀದೇವಿಯರಿದ್ದಾಳೆ, ಅವಳ ಮುಂದೆ ಗರ್ವದ ಮಾತು ಆಡಿದ್ದಕ್ಕಾಗಿ ನೀನು, ಅವಳು ಯಾರು ಗೊತ್ತಾ? ಅವಳು ನಂದನವನದ ಅಧಿದೇವತೆ. ಯಾರು? ಶಬರಿ. ನಂದನ ವನ ಇತ್ತಲ್ಲ ಇಂದ್ರದೇವರದು, ಅದರ ಆ ವನದ ಅಧಿದೇವತೆ. ಇವಳು ಒಂದು ಮಾತು ಆಡುವಾಗ ಇವಳು ಏನೇನೋ ಜೋರು ಮಾತಾಡಿಲ್ಲ ಅಂತ ಇವಳು. ಆಗ ಶಚಿ ಶಾಪ ಕೊಟ್ಟು, ನೀನು ನಿಷಾದ ಜಾತಿಯಲ್ಲಿ ಹುಟ್ಟು, ಶೂದ್ರ ಹುಟ್ಟು ಅಂತ ಶಾಪ ಕೊಟ್ಟು. ಇಂದ್ರದೇವರು ಸಮಾಧಾನ ಮಾಡಿದ್ರು. ಇಲ್ಲಿ ಬಂದಿದ್ದಾಳೆ. ಮಾತಂಗ ಋಷಿಗಳು ಬಂದರು. ಎಲ್ಲ ಎಲ್ಲಿ ಈಗಲೂ ಕೂಡ ಇದೆ, ಹಂಪೆ ಹತ್ರ ಹೋದ್ವಿ ಅಂದರೆ ಶಬರಿ ಆಶ್ರಮ ಸಿಗತ್ತೆ ನಮಗೆ, ಎಲ್ಲ ಅಲ್ಲೇ ಇದೆ. ಮಾತಂಗ ಋಷಿಗಳ ಆಶ್ರಮ ಬರುತ್ತೆ. ಆ ಮಾತಂಗ ಋಷಿಗಳು ಹೇಳ್ತಾರೆ, ರಾಮಚಂದ್ರ ಅವನ ದರ್ಶನ ಮಾಡಿ ಈ ದೇಹ ತ್ಯಾಗ ಮಾಡ್ಬೋದು, ಅಲ್ಲಿ ತನಕ ದೇಹ ಹಂಗೆ ಇಟ್ಕೊಂಡಿರುವಂತ. ರಾಮಚಂದ್ರ ದೇವರು ಲಕ್ಷ್ಮಣ ಜೊತೆ ಸೀತಾದಿ ಹುಡ್ಕೊಂಡು ಬರುವಾಗ ಇವಳು ಸಿಗ್ತಾಳೆ, ಶಬರಿ ಸಿಗ್ತಾಳೆ. ಅದೆಲ್ಲ ಜಾಗ ಎಲ್ಲ ಶುದ್ಧ ಮಾಡಿ ಹಣ್ಣುಗಳೆಲ್ಲ ತಂದು ಇಟ್ಟಿರ್ತಾಳೆ. ಪರಮಾತ್ಮ ಬಂದ್ಕೊಳ್ಳೆ, ನಿನ್ನ ತಪಸ್ಸೆಲ್ಲ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಶೂದ್ರಳು ತಪಸ್ಸು ಮಾಡಬಾರ್ದು ಅಂತೇನಿಲ್ಲ, ರಾಮನೇ ಕೇಳ್ತಾನೆ. ಯಾಕೆ ಎಷ್ಟೋ ಜನ ಹಿಂದೆಲ್ಲ ನಮ್ಮ ರಾಷ್ಟ್ರ ಕವಿಗಳು ಅಂಥವರೆಲ್ಲ ಇದ್ದರು. ಅವರೇನು ಆಕ್ಷೇಪ ಮಾಡಿದ್ರು ಅಂದರೆ, ಶಂಭೂಕ ಅಂತ ಇದ್ದು ಬರ್ತಾನೆ ಮುಂದೆ, ರಾಮಾಯಣದ ಶಂಭೂಕ ಅಂತ ಬರ್ತಾನೆ. ಅವನ ತಪಸ್ಸು ಮಾಡ್ತಾ ಇರುವಾಗ ರಾಮಚಂದ್ರ ಅವನ ತಲೆ ತೆಗಿತಾನೆ. ಅಷ್ಟೇ ತೊಗೊಂಡಿದ್ದವರು, ಹಿಂದೆ ನೋಡಲಿಲ್ಲ, ಮುಂದೆ ನೋಡಲಿಲ್ಲ, ಇಷ್ಟೇ ತೊಗೊಂಡಿದ್ದವರು. ಏನು ಹೇಳಿದ್ರು ಅವರು? ಶೂದ್ರ ತಪಸ್ವಿ ಅಂತ ಬೇರೆ ಒಂದು ಗ್ರಂಥ ಬರೋದು, ಶೂದ್ರ ತಪಸ್ವಿ. ಅವರು ಕೇಳಿದ್ರು ಪೇಜಾವ ಸ್ವಾಮಿಗಳನ್ನ, ಶೂದ್ರರು ತಪಸ್ಸು ಮಾಡಬಾರ್ದು ಅಂತ ಎಲ್ಲಿದೆ ಅಂತ ಕೇಳಿದ್ರು.
ಯಾರಪ್ಪ ಮಾಡಬಾರ್ದು ಅಂತ ಹೇಳಿ ಮಾಡ್ಬೋದಲ್ಲ. ಮತ್ತೆ ರಾಮಚಂದ್ರ ಶೂದ್ರ ತಪಸ್ಸು ಮಾಡ್ತಾ ಇರುವಾಗ ಅವನ ತಲೆ ತೆಗೆದವನ್ನ ಅಂತ ಕೇಳಿದ್ರು ಅವರು. ಅದಕ್ಕೆ ಹೇಳ್ತಾರೆ, ಅದಿರ್ಲಿ, ಶಬರಿಯು ಕೂಡ ಶೂದ್ರಳೆ, ಅವಳು ಬಂದಾಗ ನಿನ್ನ ತಪಸ್ಸು ಚೆನ್ನಾಗಿದೆ ಅಂತ ಯಾಕೆ ಕೇಳಿದ ಪರಮಾತ್ಮ ಹೇಳಿ ಎಂದರು. ಅಂದ್ರೆ ಏನು, ಶೂದ್ರ ತಪಸ್ಸು ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಆದರೆ ಈ ಶೂದ್ರ ಮಾಡಿದ ತಪ್ಪು. ಅವನು ಯಾರವನು? ಒಬ್ಬ ದೈತ್ಯ. ಅವನು ಶಂಭುಕ ಅಂತೇನು ಹೇಳ್ತಾ ಇದ್ದೀವಿ, ಅವನು ಒಬ್ಬ ದೈತ್ಯ. ಪಾರ್ವತಿಯಿಂದ ತಪಸ್ಸು ಮಾಡಿ ಪಾರ್ವತಿಯಿಂದ ವರ ಪಡ್ಕೊಂಡು ದೀರ್ಘಾಯುಷ್ಮಂತನಾಗಿ ರುದ್ರದೇವರನ್ನು ಕೊಂದು ಹಾಕಿ ಪಾರ್ವತಿಯನ್ನು ಹೊಡ್ಕೋಬೇಕು ಅಂತ ಇದ್ದವನು ಇಂತಹ ದೈತ್ಯ. ಇದನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಅದಕ್ಕೇನು ಮಾಡಿದ, ಇವನು ಶೂದ್ರ ತಪಸ್ಸು ಮಾಡ್ತಾ ಇದ್ದಿದ್ದಕ್ಕಾಗಿ ಆ ಊರಿನ ಒಬ್ಬ ಬ್ರಾಹ್ಮಣ ಸತ್ತೋದ. ಇನ್ನೂ ಎಷ್ಟು ಜನ ಸಾಯಿಸ್ತಾನೆ ಗೊತ್ತಿಲ್ಲ ಅಂತ ಹೇಳಿ ಪರಮಾತ್ಮ ಬಂದು ಅವನ ತಲೆ ತೆಗೆದಾಗ. ಹಾಗಾಗಿ ಇದ್ಯಾವುದು ಹಿನ್ನೆಲೆ ಗೊತ್ತಿಲ್ಲದೆ ನಾವು ತಕ್ಷಣ ಅವನು ಶೂದ್ರ ಅವನು ತಪಸ್ಸು ಮಾಡ್ತಾ ಇದ್ದಿದ್ದಕ್ಕಾಗಿ ತಲೆ ತೆಗೆದ ಅಂತ ಹೇಳ್ತಾರಲ್ಲ, ಇದು ರಾಮಾಯಣದ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಮಾತಾಡೋ ಕೆಲಸ. ಅದಕ್ಕೆಲ್ಲ ಗೊತ್ತಿದ್ದು. ಇದು ರಾಮಚಂದ್ರ ಕೇಳ್ತಾನೆ, ನಿನ್ನ ತಪಸ್ಸು ಚೆನ್ನಾಗಿ ನಡೀತಾ ಇದೆ ಅಂತ ಕೇಳ್ತಾನೆ. ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವನು ಕೂಡಿಸುವವರೆಗೂ ಹಣ್ಣೆಲ್ಲ ಕೊಡ್ತಾಳೆ. ಹಣ್ಣು ಹ್ಯಾಕೆ ಕೊಡೋದು? ಕಚ್ಚೇ ಕೊಡ್ತಾಳೆ ಅವಳು. ಎಷ್ಟೋ ಜನ ಹೇಳ್ತಾರೆ ಅವನು ಕಚ್ಚೇ ಇಲ್ಲ ಅಂತ. ಕಚ್ಚಿದೆ ತಗೊಂಡ ಅಂದರೆ ನಮಗೆ ಅವನಿಗೆ ಏನು ವ್ಯತ್ಯಾಸ ಬಂತು? ವೈಶಿಷ್ಟ್ಯ ಬರಲಿಲ್ಲ ಪರಮಾತ್ಮನಲ್ಲಿ. ಅಧ್ಯಾತ್ಮ ರಾಮಾಯಣ ಏನು ಹೇಳುತ್ತೆ ಅಂದರೆ, ದಂತದಷ್ಟಮಿದಂ ಫಲಂ ಅಂತ ಹೇಳವಳು. ದಂತದಷ್ಟ, ಹಲ್ಲಿಂದ ಕಚ್ಚೆ ನೀನು ಕೊಡ್ತಾ ಇದ್ದೀನಿ ತಗೋ ಅಂತ ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳ್ತಾರೆ. ಅಂದಮೇಲೆ ಕಚ್ಚೆ ಕೊಟ್ಟಿದ್ದು, ಕಚ್ಚಿ ಕೊಡಲಿಲ್ಲ ಅಂದರೆ ಸುಮ್ಮನೆ ಹಣ್ಣು ಕೊಟ್ಟ ಅಂದರೆ ರಾಮನಿಗೇನು ವೈಶಿಷ್ಟ್ಯ? ನಾವು ಹಣ್ಣು ತೊಗೊತೀವಿ, ಇವರು ಹಣ್ಣು ತೊಗೊತಾರೆ, ಇವರು ಹಣ್ಣು ಎಲ್ಲ ಹಣ್ಣು ತೊಗೊತಾರೆ. ಕಚ್ಚಿ ಕೊಟ್ಟರೂ ತಗೊಂಡ. ಇದನ್ನು ಲಕ್ಷ್ಮಣ ಆಕ್ಷೇಪ ಮಾಡ್ತಾನೆ, ಇದೇನು ರಾಮಚಂದ್ರ ಈ ಅಂಜಲ ತೊಗೊತಾ ಇದ್ದಿ ಅಂತ. ತಾಳು ಏನು ಕೊಡ್ತಾರೆ ನೋಡ. ಅವು ಜಾತಿ ಯಾವುದು ಗೊತ್ತಾ? ನಿಷಾದ ಜಾತಿ. ನಿನ್ನ ಹಾಗೆ ಮಡಿಗಿಡಿ ಜಾತಿ ಅಲ್ಲ ಅದು, ಅಲ್ವಾ? ಪಾಪ ಆ ಶುದ್ಧ ಸ್ತ್ರೀಗೆ ಏನು ಗೊತ್ತಿರುತ್ತೆ? ರಾಮ ಬಂದ್ಬಿಟ್ಟು ಅದು ಭಕ್ತಿಯಿಂದ ಕೊಡ್ತಾ ಇದ್ದಾರೆ. ನನಗೆ ಎಂಜಲು ಅದು ಯಾವುದೂ ಇಲ್ಲ. ನಂಗೆ ಬೇಕಾಗಿದ್ದೇನು? ಭಕ್ತಿ ಎಂಬುದಕ್ಕಂಥದ್ದು ಬೇಕು. ಅದಿದೆ, ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತೇಳಿ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಅಂದ್ರೆ ಹಾಗಾದ್ರೆ ಏನಾಯಿತು? ಪರಮಾತ್ಮನಿಗೆ ನಾವು ಕೂಡ ಎಂಜಲ್ ಮಾಡಿಕೊಟ್ರೆ ಈಗ ನಮಗೆ ಬುದ್ಧಿ ಇದೆ, ನಾವು ಮಡಿ ಮಾಡಬೇಕು. ನಾವು ಆಧಿಕಾರಿಕ ವ್ಯಕ್ತಿಗಳು, ಅವಳು ಶೂದ್ರಳು, ಮಡಿಗಿಡಿ ಯಾವುದೂ ಇಲ್ಲ. ಅದಲ್ಲದೆ ಸಾಯೋ ಸ್ಥಿತಿಲಿ ಇದ್ದಾಳೆ. ಅವಳು ಮಡಿ ನೋಡ್ತಾ ಕೂತಿದ್ರೆ ಆಗತ್ತಾ? ಅದಕ್ಕೋಸ್ಕರವಾಗಿ ಆದಷ್ಟು ಬೇಗ ಹಣ್ಣು ಕೊಟ್ಟು ಉದ್ಧಾರ ಮಾಡ್ಕೊಳ್ಳೋಣ ಅಂಥೇಳಿ ಇದು ಮಾಡ್ತಾನೆ. ಗುಹಂ ಕೂಡ ಅನುಗ್ರಹ ಮಾಡಿದ್ದ ಪರಮಾತ್ಮ. ಗುಹ ಇದ್ದಾನೆ, ಅವನು ಶೂದ್ರನೇ. ವಸ್ತುದ ಮೂಲ ಯಾರವನು? ಕಂದದೇವ ಅವನು. ಆದರೆ ಅಲ್ಲಿಯೂ ಅಷ್ಟೇ, ಅವನಿಗೆ ಏನಂದರೆ ರಾಮಚಂದ್ರ ದೇವರು ಏನಿದ್ದಾರೆ ಅವರ ಒಂದು ಪಾದವನ್ನು ತೊಳೆದು ಬಿಡಬೇಕು, ಆ ನೀರು ಪ್ರೋಕ್ಷಣೆ ಮಾಡ್ಕೋಬೇಕು ಅಂತ ಅವನಿಗೆ ಆಸೆ ಗುಹನಿಗೆ. ಆದರೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಶೂದ್ರವನು ಅವನ ಪಾದೆಯಲ್ಲಿ ಮುಗಿಸ್ಕೋಬೇಡ ಅಂತ. ಅದಕ್ಕೆ ಗೊತ್ತಾಗುತ್ತೆ ಲಕ್ಷ್ಮಣ ಇದ್ದಾನೆ, ರಾಮ ಸಂಕೋಚ ಪಡ್ಕೋಬೋದು ಅಂಥೇಳಿ ರಾಮಚಂದ್ರ ನನ್ನಿಂದ ಏನಾಗಬೇಕು ಕೇಳ್ತಾನೆ. ಈ ನದಿ ಇದಲ್ಲ, ಅದನ್ನು ದಾಟಿಸಿ, ಗಂಗಾ ನದಿ ದಾಟಿಸ್ಬಿಟ್ಟು ಅಲ್ಲಿ ಬಿಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅವನೇನು ಮಾಡಬೇಕು? ಈಗ ಪಾದ ತೊಳಿಬೇಕಲ್ವ. ಈಗ ಅದಕ್ಕೇನು ಮಾಡ್ತಾನೆ ಅವನು ಅಂದರೆ, ಒಂದು ಮಾತು ಹೇಳ್ತಾನೆ ನೋಡು, ಈಗ ತಾನೇ ಒಂದು ವಿಷಯ ಕೇಳಿದೆ. ಏನಂದರೆ, ನನಗೆ ದಾರಿಯಲ್ಲಿ ಬರ್ತಾ ನೀನು ಒಂದು ಕಲ್ಲಿದಲ್ಲ, ಅದು ಹೆಣ್ಣಾಗ್ಬಿಡ್ತಂತೆ. ನನ್ನ ದೋಣಿ ಇದಲ್ಲ, ಅದು ನೀ ಹತ್ತು ಬಿಟ್ರೆ ಅದು ಹೆಣ್ಣಾಗ್ಬಿಟ್ರೆ ಆಮೇಲೆ ನನಗೆ ಎರಡೆರಡು ತೊಂದರೆಗಳು. ಅವಳಿಗೆ ಮದುವೆ ಬೇರೆ ಮಾಡಬೇಕು, ಆಮೇಲೆ ನನ್ನ ದೋಣಿ ಇಲ್ಲ ಅಂತ ಅದು ಊಟದ್ದು. ಅದಕ್ಕೆ ಮೊದಲು ಈ ತಟ್ಟೆ ಏನಿದೆ ಅದರಲ್ಲಿ ನಿನ್ನ ಕಾಲು ಇಟ್ಬಿಡು. ನಿನ್ನ ಕಾಲು ಇಟ್ಟ ಮೇಲೆ ನಾನು ಪಾದ ತೊಳಿತೇನೆ. ಆ ಪಾದದ ಧೂಳಿನಿಂದ ಈ ತಟ್ಟೆ ಎಂಬುದಕ್ಕಂಥದ್ದು ಸ್ತ್ರೀ ಆಗಲಿಲ್ಲ ಅಂದರೆ ಆಮೇಲೆ ರಥ ನನ್ನ ದೋಣಿ ಇಳ್ಬೋದು ಅಂತ ರಾಮಚಂದ್ರ ನಗುತ್ತಾನಂತೆ. ಆ ತಟ್ಟೆ ಮೇಲೆ ನಿಂತ್ಕೊತಾನೆ. ಲಕ್ಷ್ಮಣ ಇದ್ದಾನಲ್ಲ ಅವನು ಅದನ್ನು ವಿಶೇಷ ಪಾದ ತೊಳೆದು ಪ್ರೋಕ್ಷಣೆ ಮಾಡ್ಕೊತಾನೆ. ಹೀಗೆ ಶೂದ್ರರಿಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡಿದ್ದು ಅಂದರೆ ಅದು ಅದ್ಭುತವಾದ ವಿಚಾರ. ಈಗ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತಿದೆ. ತೋಯ ಅಂದರೆ ನೀರು. ಯಾವ ನೀರು ಅಂದರೆ ನಾವು ಕುಡಿತೀವಲ್ಲ ನಲ್ಲಿ ನೀರು, ಅದಲ್ಲ. ಇನ್ಯಾವುದು? ತೋಯ ಅಂದರೆ ಕಣ್ಣೀರು. ಯಾವುದು ಕಣ್ಣೀರು ಅದು ಅಂತ ಹೇಳಿದ್ರೆ ವಿದುರನ ಕಣ್ಣೀರು. ಯಾಕೆಂದರೆ ಸಂಧಾನಕ್ಕೆ ಬಂದಿದ್ದ, 1 ತಿಂಗಳು ಇಲ್ಲೇ ಇರ್ತೀನಿ ಅಂತ ಗೊತ್ತಾಯಿತು ದುರ್ಯೋಧನಂಗೆ. ಏನಾದರೂ ಮಾಡಿ ಊಟ ಹಾಕಿ ಅವನನ್ನು ವಶ ಮಾಡ್ಕೊಂಡ್ಬಿಡಬೇಕು ಅಂತ ಉಪಾಯ ಮಾಡಿದ ದುರ್ಯೋಧನ. ಭಾರೀ ಪ್ರಯತ್ನ ಪಟ್ಟ.
ಅವ್ರು ಯಾರ ಮನೆಗೆ ಕೂಡ ಅವರು ಊಟಕ್ಕೆ ಹೋಗಲಿಲ್ಲ ಕೃಷ್ಣ ಪರಮಾತ್ಮ. ಯಾಕೆಂದರೆ ದುರ್ಯೋಧನ ಕರೆದ, ದುಶ್ಯಾಸನ ಕರೆದ, ಭೀಷ್ಮಾಚಾರ್ಯ ಎಲ್ಲರೂ ಕರೆದ್ರು, ಯಾರ ಮನೆಗೂ ಊಟಕ್ಕೆ ಹೋಗಲಿಲ್ಲ. ಕಡೆಗೆ ಎಲ್ಲಿ ಹೋಗ್ತೀರಿ ಊಟಕ್ಕೆ ಅಂತ ಕೇಳ್ದ. ವಿದುರ ಇದ್ದಾನಲ್ಲ ಅವ್ರ ಮನೆ ನಾನು ಹೋಗ್ತೀನಿ ಅಂತ ಪರಮಾತ್ಮ ಅಂದ. ಆಗ ಅವನು ಹೇಳ್ತಾನೆ, ಆ ವಿದುರ ಮನೆಯಲ್ಲಿ ಭಿಕ್ಷೆ ಕೂಡ ಇಲ್ಲ, ಏನಿಲ್ಲ, ಊಟ ಕೂಡ ಗತಿ ಇಲ್ಲ, ಅಲ್ಲಿ ಹೋಗ್ರಿ ನೀವು. ಆದರೆ ಇಂತಹ ರಾಜಭೋಜ್ಯ ವಸ್ತುಗಳು ನಿಮಗೆಲ್ಲಿ ಸಿಗಬೇಕು, ಅಲ್ಲಿಗೆ ಹೋಗಿ ಅಂತ ಕಳಿಸ್ಕೊಟ್ಟ. ಕೃಷ್ಣ ಪರಮಾತ್ಮ ಅಲ್ಲಿ ಬಂದ ಕೂಡಲೇ ಅವನಿಗೆ ಇಷ್ಟು ಜನ ಕರೆದ್ರು ಕೂಡ ಪರಮಾತ್ಮ ಅಲ್ಲಿ ಹೋಗದೆ ನಮ್ಮನೆಗೆ ಬಂದ ಅಂತ ಹೇಳಿದ್ರೆ, ಬಲಿಯ ಮನೆಗೆ ವಾಮನ ಬಂದಂತೆ ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ಅಂತ ಹೇಳಿದಂತೆ ಕೃಷ್ಣ ಬಂದಿದ್ದಕ್ಕಾಗಿ ನೆಲದ ಮೇಲೆ ಇಲ್ಲ, ಅವನು ಅಷ್ಟು ಸಂತೋಷ ಪಡ್ತಾ ಇದ್ದಾನೆ. ಈ ಮಧ್ಯದಲ್ಲಿ ವಿದುರ ಏನಿದ್ದಾನೆ ಅವನು ಸ್ವಾಮಿ ಬರಬೇಕು ಅಂತ ಸ್ವಾಗತ ಮಾಡ್ದ. ತುಂಬ ಹಸಿವೆ ಆಗ್ತಾ ಇದೆಪ್ಪ, ಏನಾರು ಕೊಡು ಅಂತ ಕೇಳ್ದ. ಅದಕ್ಕೇನು ಕೊಡಬೇಕು? ಅವನೇ ಮಾಡ್ದ, ಬಾಳೆಹಣ್ಣುಗಳು ಇತ್ತು, ಅದನ್ನು ತೊಗೊಂಬಂದ. ಕುಂತಿನೂ ಇದ್ಲು ಅಲ್ಲೇ, ಅವನ ಮನೇಲೇ ಇದ್ಲು. ಬಾಳೆಹಣ್ಣು ತೊಗೊಂಬಂದು ಸಿಪ್ಪೆ ತೆಗೆದು ಹಣ್ಣು ಕೆಳಗಡೆ ಹಾಕಿದ. ಸಿಪ್ಪೆಯನ್ನು ಪರಮಾತ್ಮ ಕೊಟ್ಟ. ಅವನ ಆರಾಮ ಬಾಯಲ್ಲಿ ತಿಂದಾಕಿದ. ಅಂದರೆ ಹಣ್ಣು ಕೆಳಗಡೆ ಹಾಕಿದ್ದಾನೆ, ಸಿಪ್ಪೆಯನ್ನು ಕೊಟ್ಟ, ಅದನ್ನೇ ತಿಂದ. ಇನ್ನೊಂದು ಬಾಳೆಹಣ್ಣು, ಹೀಗೆ ಬಾಳೆಹಣ್ಣು ತೆಗಿತಾ ಇದ್ದಾನೆ, ಸಿಪ್ಪೆ ಎಲ್ಲ ಕೊಡ್ತಾ ಇದ್ದಾನೆ, ಹಣ್ಣು ಮಾತ್ರ ಕೆಳಗಡೆ ಹಾಕ್ತಾ ಇದ್ದಾನೆ. ಕುಂತಿ ಬದಲು, ಏ ವಿದುರ ಇದೇನು ಮಾಡ್ತಾ ಇದ್ದೀಯೋ ಅಂತ ಕೇಳಿದ್ರು. ಅಯ್ಯೋ ನನ್ನ ಬುದ್ಧಿಗೆ ಎಂಥ ಕೆಲಸ ಮಾಡಿದೆ ಅಂತ ಹೇಳಿಬಿಟ್ಟು ಪುನಃ ಹಣ್ಣನ್ನು ತೆಗೆದು ಸಿಪ್ಪೆಯನ್ನು ಕೆಳಗಡೆ ಹಾಕಿ ಹಣ್ಣನ್ನು ಕೊಡಲಿಕ್ಕೆ ಅಂತ ಹೋದ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀ ಮೊದಲು ಕೊಟ್ಟಿದ್ದೀಯಲ್ಲ ಸಿಪ್ಪೆ, ಅದೇ ತುಂಬ ಚೆನ್ನಾಗಿತ್ತಪ್ಪ ಅಂತಾರೆ. ಯಾಕೆಂದ್ರೆ ಈಗ ದೃಷ್ಟಿ ಬೇರೆ ಕಡೆ ಆಯ್ತು. ಈಗ ಸಿಪ್ಪೆ ತೆಗಿಬೇಕು, ಅದನ್ನು ಕೆಳಗಡೆ ಹಾಕಬೇಕು, ಹಣ್ಣನ್ನು ಕೊಡಬೇಕು ಇತ್ಯಾದಿಯಾಗಿ. ಅಂದರೆ ಏನು, ಪರಮಾತ್ಮ ಯಾವತ್ತೂ ಕೂಡ ಆಗಿದೆಲ್ಲ ನೋಡಿ, ಪರಮಾತ್ಮ ಸಿಪ್ಪೆ ತಿಂದಿದ್ದು ನೋಡಿ ಅವನಿಗೆ ಆನಂದ ಬಾಷ್ಪ ಬಂತು, ಕಣ್ಣೀರು ಬಂತು. ಪರಮಾತ್ಮ ಹೇಳ್ತಾನೆ, ಒಂದು ಹನಿ ನೀ ಕಣ್ಣೀರು ಹಾಕದೆಯಲ್ಲ, ನಿನಗೆ ಯಾವತ್ತೂ ನಿನ್ನ ಹಿಂದೆ ನಾನು ರಕ್ಷಣೆಗೆ ಇರ್ತೀನಿ ಅಂತ ಪರಮಾತ್ಮ ಅವನಿಗೆ ಹೇಳ್ತಾನೆ. ಅದಕ್ಕೆ ವಿದುರನ ಮನೆಗೆ ಹೋಗಿ ಪಾಲುಂಡ ಕುರುಪನೆ ಮಾನವನೇ ಕೊಂಡ ಅಂತಾರೆ. ಅಲ್ಲಿ ಪಾಲುಂಡ ಅಂದರೆ ಹಾಲು ಕುಡ್ದ ಅಂತ ಅರ್ಥ ಅಲ್ಲ. ಯಾಕೆ ಏನು ಇದ್ದಿಲ್ವ, ದುಡ್ಡು ಕಾಸು ಇದ್ದಿಲ್ವ? ಎಲ್ಲ ಇತ್ತು. ಮತ್ತು ಇವ್ರು ಯಾಕೆ ಹಿಂಗೆ ಬರೆದ್ರು? ವಿದುರ ಮನೆಗೆ ಹೋಗಿ ಪಾಲುಂಡ ಕುರುಪನೆ ಮಾನವನೇ ಕೊಂಡ ಅಂತ. ಮಹಾಭಾರತ ಏನು ಹೇಳುತ್ತೆ ಅಂದರೆ, ದುರ್ಯೋಧನಂಗೆ ಕೇಳ್ತಾನೆ, ಇಲ್ಲೇ ಊಟ ಮಾಡು ಅಂತ ಕೇಳ್ತಾನೆ ದುರ್ಯೋಧನ. ಅದಕ್ಕೆ ನೋಡಪ್ಪ, ನಾವು ಊಟ ಮಾಡಬೇಕಾಗಿದ್ದರೆ ಎರಡು ಕಾರಣ ಇರಬೇಕು. ಒಂದು ಆಪದ್ ಭೋಜ್ಯ, ಸಂಪ್ರೀತಿ ಭೋಜ್ಯ. ಅಂದರೆ ಸಂಪ್ರೀತಿ ಭೋಜ್ಯ ಅಂದರೆ ಏನು? ನೀನು ಪ್ರೀತಿಯಿಂದ ನಮಗೆ ಊಟ ಕೊಟ್ಟರೆ ನಾವು ಊಟ ಮಾಡ್ತೇವೆ, ಪ್ರೀತಿಯಿಂದ. ಆದರೆ ನೀನು ಮಾತ್ರ ನಮ್ಮ ಮೇಲೆ ಪ್ರೀತಿ ಇಲ್ಲ. ನಚ ಸಂಪ್ರೀಯಸೇ ರಾಜನ್, ಯಾಕೆ ಪಾಂಡವರ ಪಕ್ಷಪಾತಗಳು ಅಂತೇಳಿ ನೀನು ನಮ್ಮ ಮೇಲೆ ಪ್ರೀತಿ ಮಾಡೋದಿಲ್ಲ. ಇನ್ನು ಆಪದ್ ಭೋಜ್ಯ ಅಂತ ಹೇಳಬೇಕು. ನಹಿ ವಯಂ ಆಪದ್ಗತಃ, ನಮಗೇನು ಆಪದ್ ಬಂದೇ ಇಲ್ವಲ್ಲ ನಿಮ್ಮನೆ ಊಟ ಮಾಡಲಿಕ್ಕೆ. ನನ್ನ ರಥ ನೋಡು, 1 ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳೆಲ್ಲ ತಂದಿದ್ದೇನೆ ಅಂತಾನೆ ಕೃಷ್ಣ ಪರಮಾತ್ಮ. ತಂದಿರ್ತಾನೆ, ಮಹಾಭಾರತ ಹಂಗೆ ಹೇಳುತ್ತೆ. ಆದರೆ 1 ತಿಂಗಳಿಗೆ ಬೇಕಾದಕ್ಕಂಥ ಆಹಾರ ಪದಾರ್ಥ ತಂದಿದ್ದಾನೆ ಪರಮಾತ್ಮ. ಅಡಿಗೆ ಮಾಡಿಸಾದ ಮೇಲೆ ಅನಂತರ ಬ್ರಾಹ್ಮಣರಿಗೆಲ್ಲ ಊಟ ಹಾಕ್ದ, ತಾನು ಊಟ ಮಾಡ್ದ. ಇವನು ಶೂದ್ರ ವಿದುರ. ಆಮೇಲೆ ಅವನಿಗೆ ಸೇರಬೇಕಾದ ಪಾಲನ್ನು ಕೊಟ್ಟ. ಹಾಲು ಕೊಟ್ಟ ಅಂತ ಅರ್ಥ ಅಲ್ಲ, ಅವನಿಗೆ ಸೇರಬಾದ ಪಾಲಿತ್ತು, ಅದು ವಿದುರನಿಗೆ ಕೊಟ್ಟ. ಇದು ವಿದುರನ ಮನೆಗೆ ಹೋಗಿ ಪಾಲುಂಡ ಕುರುಪನೆ ಮಾನವನ ಕೊಂಡ ಅಂದರೆ ಪಾಲು ಅಂದರೆ ಈ ಅರ್ಥ ತಗೋಬೇಕು. ಆದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ, ಅದನ್ನು ತದಹಂ ಭಕ್ತಿಯಿಂದ ನಾನು ಸ್ವೀಕಾರ ಮಾಡ್ತೇನೆ ಅಂತೇನು ಹೇಳಿದ್ದಾನೆ. ಆ ಮಾತನ್ನು ಕುಚೇಲ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳುವಾಗ ಒಂದು ಮಾತು ಹೇಳ್ತಾನೆ ಕೃಷ್ಣ ಪರಮಾತ್ಮ, ಸ್ವಾಮಿ ನಾನು ಯಾರು? ಸಾಮಾನ್ಯ ವ್ಯಕ್ತಿ, ನೀನು ದೇವದೇವನಾದವನು. ಅಂಥದ್ದು ನೀನು ನನ್ನನ್ನು ಆಲಿಂಗನ ಮಾಡಿಕೊಂಡು ನಮಗೆಲ್ಲ ಅನುಗ್ರಹ ಮಾಡಿದ್ದೀರ ಅಂತ ಹೇಳಿದಾಗ, ಆಗ ಕೃಷ್ಣ ಪರಮಾತ್ಮನ ಹೇಳೋ ಮಾತಿದು ಪತ್ರಂ ಪುಷ್ಪಂ ಅಂತ. ಏನು ನಂಗೆ ತಂದಿದ್ದಿ ಹಿಂಗೆ ಕೇಳಿನಲ್ಲ, ಅವಲಕ್ಕಿ ತಂದಿದ್ದೆ ಅಂತ ಹೇಳ್ತಾನೆ. ನಾ ತಂದಿರತಕ್ಕಂಥ 1 ಹಿಡಿ ಅವಲಕ್ಕಿಗೆ ಸಂತೋಷ ಪಟ್ಟಿದ್ದೀಯಲ್ಲ ನೀವು ಅಂತ. ಆಗ ಪರಮಾತ್ಮ ಹೇಳ್ತಾನೆ, ಅಣ್ವಪಿ ಉಪಾಹೃತಂ ಭಕ್ತೈ ಪ್ರೇಮ್ಣ ಭೂರಿಯವೇ ಮೇ ಭವೇತ್. ಅಣುವಾಗಿದ್ರೂ ಕೂಡ ಪ್ರೀತಿ ಇತ್ತು ಅಂದರೆ ನನಗೆ ಬಹಳ.
ನೀ ತಂದಿರೋದು 3 ಹಿಡಿ ಅವಲಕ್ಕಿ ಆಗಿರ್ಬೋದು, ಆ ಪ್ರೀತಿ ಹೇಗಿದೆ, ಅದಕ್ಕೋಸ್ಕರವಾಗಿ ನಂಗೆ ಅದು ಭೂರಿ. ಭೂರಿ ಅಪಿ ಅಭಕ್ತ ಉದಾಹೃತಂ ನಮೇ ತೋಷಾಯ ಕಲ್ಪತೆ. ಬಹಳ ಆಗಿದ್ರೂ ಕೂಡ, ನನಗೆ ಬಹಳ ವಸ್ತು ಆಗಿದ್ರೂ ಕೂಡ ಪ್ರೀತಿ ಇಲ್ಲ ಅಂದರೆ ನನಗೆ ಇಷ್ಟ ಆಗೋದಿಲ್ಲ ಅಂಥೇಳಿ ಪತ್ರಂ ಪುಷ್ಪಂ ಫಲಂ ತೋಯಂ ಹೇಳ್ತಾರೆ ಪರಮಾತ್ಮ. ಅಂದ ಮೇಲೆ ಕುಚೇಲ ಏನಿದ್ದಾನೆ ಅವನು ಮನೆ ಬಂದು ಕೂಡಲೇ ನೋಡಿದಾಗ ಅವನ ಮನೆ ಮಾತ್ರ ಬಂಗಾರ ವಸ್ತುಗಳಾಗಿಲ್ಲ, ಯಾರ್ಯಾರ ಮನೆ ಇತ್ತು ಅದೆಲ್ಲ ಆಯಿತು. ಅದೆಲ್ಲ ಯಾಕಾಯಿತು ಅಂದರೆ ಇವಳು ಏನಾದರೂ ಕೂಡ ತೊಗೊಂಡು ಹೋಗ್ತೀನಿ ಅಂತ ಅವ್ರ ಮನೇಲಿ ಅದು ಕೂಡ ಗತಿ ಇಲ್ಲ. ಅವಲಕ್ಕಿ ಎಲ್ಲರ ಮನೆ ಹೋಗಿ ಇಸ್ಕೊಂಬಂದ್ಲು, ಒಂದೊಂದು ಹಿಡಿ ಮಾಡಿ ಒಂದು 3 ಹಿಡಿ ಮಾಡಿ ಕೊಟ್ಟಳು. ಯಾರ್ಯಾರು ಕೃಷ್ಣ ಪರಮಾತ್ಮನಿಗೆ ಅವಲಕ್ಕಿ ಕೊಟ್ಟರೋ ಅವ್ರ ಮನೆಯೆಲ್ಲ ಸಂಪತ್ತು. ಹಾಗಾಗಿ ಅವ್ರ ಮನೆಯೆಲ್ಲ ಇಡೀ ಆ ಊರೇನೆ ಅವರಿರ್ತಕ್ಕಂಥ ಒಂದು ಗ್ರಾಮ ಇತ್ತು, ಅದೆಲ್ಲ ಸಂಪದ್ಭರಿತವಾಗಿತ್ತು. ಇದು ಆ ಕುಚೇಲನ ಕತೆ ಬರತಕ್ಕಂಥದ್ದು ಏನಿದೆ ಅದಾಗಿದೆ. ಹೀಗಾಗಿ ಪರಮಾತ್ಮನ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಈ ಒಂದು ಕುಚೇಲನ ಉಪಾಖ್ಯಾನ ನೋಡಿದಾಗ ಗೊತ್ತಾಗುತ್ತೆ. ಒಂದು ಸಾರಿ ಶ್ರುತದೇವ ಮತ್ತು ಬಹುಲಾಶ್ವ ಅಂತ ಇಬ್ಬರು ಭಕ್ತರಿದ್ದಾರೆ. ಶ್ರುತದೇವ ಬಹುಲಾಶ್ವ. ಶ್ರುತದೇವ ಕೃಷ್ಣ ಪರಮಾತ್ಮನ ಊಟ ಕರೀತಾನೆ, ನಮ್ಮ ಮನೆಗೆ ನಾಳೆ ಊಟಕ್ಕೆ ಬರಬೇಕು ಅಂತ. ಬಹುಲಾಶ್ವ ಏನು ಹೇಳ್ತಾನೆ, ಸ್ವಾಮಿ ನೀನು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ. ಆಯ್ತಪ್ಪ ಇಬ್ಬರು ಮನೆ ಬರ್ತೀನಿ ಅಂತ ಹೇಳಿಬಿಟ್ಟ. ಅವರಿಬ್ಬರಿಗೂ ಆಶ್ಚರ್ಯ, ಹೇಗೆ ಬರ್ತಾನವನು ಒಂದೇ ಅಲ್ವಾ ಅಂತ ಆಶ್ಚರ್ಯ. ಸರಿ ಅವ್ರ ಮನೆಗೆ ಬಂದ, ಎಲ್ಲ ಭಕ್ಷ್ಯ ಭೋಜಿಗಳೆಲ್ಲ ಊಟ ಮಾಡ್ದ, ಅನುಗ್ರಹ ಮಾಡ್ದ, ಬಂದ. ಇವ್ರ ಮನೆಗೆ ಬಂದ, ಅವ್ರ ಮನೇಲಿ ಊಟ ಮಾಡ್ದ, ಅವನಿಗೂ ಅನುಗ್ರಹ ಮಾಡ್ದ. ಇಬ್ಬರು ಎಲ್ಲ ಪರಮಾತ್ಮ ಅನುಗ್ರಹ ಮಾಡಿ ಹೋದ್ಮೇಲೆ ಇಬ್ಬರು ಭೇಟಿಯಾದರು. ಆಗ ಅವನು ಹೇಳ್ತಾನೆ, ಶುದ್ಧದೇವ ನಮ್ಮನೆಗೆ ಪರಮಾತ್ಮ ಬಂದಿದ್ದ, ನಾವು ಹಾಕಿದಕ್ಕಂಥ ಅಲ್ಪ ಊಟ ಮಾಡಿ ಅನುಗ್ರಹ ಮಾಡಿ ಹೋದ ಅಂತ. ನಮ್ಮನೆಗೂ ಬಂದಿದ್ನಲ್ಲ. ನಮೋಸ್ತು ಅನಂತಾಯ ಸಹಸ್ರ ಮೂರ್ತಯೇ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವೇ. ಅನಂತ ಅನಂತ ರೂಪಗಳು ಪರಮಾತ್ಮಂದು ಅಂದಮೇಲೆ ಪರಮಾತ್ಮ ರೂಪ ಅನಂತ ಇರು 2 ರೂಪ ತಗೊಂಡು ಜಾಸ್ತಿನ. ಆ ಖರ ಮತ್ತು ದೂಷಣಾದಿಗಳನ್ನು ಸಂಹಾರ ಮಾಡುವಾಗ 14,000 ಜನ ಬಂದಿದ್ದಾರೆ. 14,000 ಜನ ಖರ ದೂಷಣ ತೀಶ್ವರವರೆಲ್ಲರೂ ಕೂಡ, ಅವರೆಲ್ಲರೂ ಕೂಡ ಒಬ್ಬನಾಗಿ ಪರಮಾತ್ಮ ಕೊಂದು ಹಾಕಿದ್ದಾನೆ. ಹೇಗೆ ರಾಮ ಪುರಸ್ತಾತ್ ಪರತೋಪಿ ರಾಮೋ ರಾಮಂ ಪರಂದಿಕ್ಷು ವಿದಿಕ್ಷು ರಾಮ ರಾಮೈ ಅನಂತೈ ಇದಿ ವಿಶ್ವರೂಪ ನಿಘ್ನನ್ ಅರಾತೀನ್ ವಿರರಾಜ ರಾಮ. ಹೀಗಾಗಿ ಪರಮಾತ್ಮನ ಒಂದು ರೂಪ ಅಲ್ಲ, ಪರಮಾತ್ಮನೇ ಸತತ ಮೇಘರೂಪಿಣೆ ದಶರೂಪಿಣೆ ಶತ ಸಹಸ್ರ ರೂಪಿಣೆ ಅಂತ ಎಷ್ಟು ರೂಪಗಳು ಬೇಕೋ ಇದ್ದಾರೆ. ನಮ್ಮ ದೇಹದಲ್ಲಿ 72,000 ರೂಪಗಳಿಂದ ನಮ್ಮ ರಕ್ಷಣೆ ಮಾಡ್ತಾರೆ. ಯಾವುದು ಜ್ಞಾನ ಇಲ್ಲ. ನಾವಾಯಿತು, ನಮ್ಮ ಕೆಲಸಗಳಾಯಿತು, ನಮ್ಮ ಊಟ ತಿಂಡಿ ಆಯಿತು, ನಮ್ಮ ಲೌಕಿಕ ವ್ಯವಹಾರಗಳಾಯಿತು ಅಷ್ಟೇ ಹೊರತಾಗಿ ಪರಮಾತ್ಮ ಇಷ್ಟು ರೂಪದಿಂದ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ನಾವೇನು ಪೂಜೆ ಮಾಡ್ತಾ ಇದ್ದೇವೆ, ಒಂದು ಅಧಿಕ ಮಾಸ ಬಂದಿದೆ ಅದಕ್ಕಾದ ಒಂದು ಪೂಜೆ ಮಾಡೋಣ ಅಂತ ನಮಗೆ ಜ್ಞಾನ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲ ದುಡ್ಡು ಸಂಪಾದನೆ ಮಾಡಿ ಕಡೆಗೆ ಎಲ್ಲ ಬಿಟ್ಬಿಟ್ಟು ಖಾಲಿ ಕೈಯಲ್ಲಿ ಹೋಗೋದು ಅಷ್ಟೇ. ಅದಕ್ಕೆ ಹಿಂದೂ ಮುಂದು ಎಂದೆಂದಿಗೂ ಗೋವಿಂದನೇ ಎನಗೆ ಬಂಧು, ಮನೆಯೆಂಬೋದೇ ಸುಮ್ಮನೆ ಮಕ್ಕಳೆಂಬೋದೇ ವೇದನೆ ಹಾರಿ ಹೋಗುವನು ತಾನೇ. ಪರಸತಿ ಪರಧನ ಪರಕ್ಕೆ ಬಾರದಿದು ಘಾಸೆ, ಸಿರಿ ಹಯವದನನ ಚರಣ ನಂಬಲೋ ಕರುಣ. ವಾದಿರಾಜರು ಹೇಳ್ತಾರೆ, ಈ 9 ನವಛಿದ್ರಗಳುಳ್ಳ ಮಡಕೆ ಒಳಗೆ ಇರುವ ಗಾಳಿ ಸ್ಥಿರವೆಂದು ನಂಬಿಕೊಂಡಿರಬೇಡಿರಿ ಇದೆಲ್ಲ ಹೇಳ್ತಾರೆ. ಹೀಗೆ ಆ ಪರಮಾತ್ಮನ ಮಹಿಮೆಗಳು ಅದ್ಭುತವಾದ ಮಹಿಮೆಗಳಿದೆ.